ಡೀಸೆಲ್ ಗಾಡಿ ಹುಡುಕ್ತಾ ಇದ್ದೀರಾ, ಅದರಲ್ಲೂ ಲೋ ಬಜೆಟ್ ಅಲ್ಲಿ ಹುಡುಕ್ತಾ ಇದ್ದೀರಾ, ಮಾಡಲ್ ಹುಡುಕ್ತಾ ಇದ್ದೀರಾ, 2013 ಮಾಡಲ್ ಸಿಂಗಲ್ ಓನರ್, ಎಷ್ಟು ಕೇಳಿ ಬರೀ 2.5 ಲಕ್ಷಕ್ಕೆ ಗಾಡಿ ಕೊಡ್ತೀವಿ. 2.5 ಲಕ್ಷಕ್ಕೆ? ಹೌದು ಸರ್, ಅದರಲ್ಲೂ 50ರಿಂದ 75,000 ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀವಿ. ಜಸ್ಟ್ 50 to 60,000? ಹೌದು ಸರ್. ನಿಮಗೆ 2013 ಮಾಡಲ್ ಸಿಂಗಲ್ ಓನರ್ ಪ್ಯೂರ್ ಕರ್ನಾಟಕ ಗಾಡಿ, ಸಿಂಗಲ್ ಓನರ್ ಗಾಡಿ, 80,000 ಓಡಿರೋ ಗಾಡಿ ಸಿಗ್ತಿದೆ ಸರ್. ಸಿಂಗಲ್ ಓನರ್ ಗಾಡಿ ನೋಡ್ತಾ ಇದ್ದೀರಾ, 4 ಲಕ್ಷ ಒಳಗಡೆ ಒಂದು ಕಾಂಪ್ಯಾಕ್ಟ್ SUV ನೋಡ್ತಾ ಇದ್ದೀರಾ, ಬನ್ನಿ ಸರ್, ನಮ್ಮ ಹತ್ರ ಒಂದು ಸಿಂಗಲ್ ಓನರ್ ಗಾಡಿ ಫೋರ್ಡ್ ಎಕೋ ಸ್ಪೋರ್ಟ್ ಸಿಂಗಲ್ ಓನರ್ ಡೀಸೆಲ್ ಗಾಡಿ ಅವೈಲೇಬಲ್ ಇದೆ ಸರ್. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಮೇಂಟೈನ್ ಆಗಿರೋದು. ಎಷ್ಟು ಕೇಳಿ? 3,95,000 ಮಾತ್ರ ಇದೆ. 3,95,000? ಹೌದು ಸರ್. ನೀವು ಒಂದು 75,000ರಿಂದ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ ಸರ್. ಯಾರನ್ನ ಒಂದು ಎಟ್ಟಿಗ ನೋಡ್ತಾ ಇದ್ದೀರಾ, ಕಡಿಮೆ ಓಡಿರೋದು, ಅದರಲ್ಲಿ ಟಾಪ್ ಎಂಡ್ 2012 ಮಾಡೆಲ್ ಗಾಡಿ ಅವೈಲೇಬಲ್ ಇದೆ ಸರ್. ಎಷ್ಟು ಕೇಳಿ ಸರ್? ಬರೀ 5,85,000ಕ್ಕೆ 78,000 ಕಿಲೋಮೀಟರ್ ಹೊಡಿಯೋದು, ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ, ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರೋ ಗಾಡಿ ಸಿಗ್ತಿದೆ ಸರ್. ಸೊ ಹಾಗೆ ಯಾರು ನೋಡ್ತಾ ಇದ್ದಾರೆ ವೀಕ್ಷಕರೇ, ಇರ್ಟಿಗ ಒಳ್ಳೆ ಆಫರ್ ಇದೆ, ಯುಗಾದಿ ಆಫರ್ ಅಂತಾನೆ ಹೇಳ್ತಿದ್ದಾರೆ. ಯಾರು ಯುಗಾದಿ ಒಳಗಡೆ ಸರ್ 5,85,000 ಗಾಡಿ ಸೇಲ್ ಆಗ್ಬಿಡುತ್ತೆ ಸರ್. 5,85,000 ಫೈನಲ್ ಅಂತ ಹೇಳ್ತಿದ್ದಾರೆ. ಯಾರಾದ್ರೂ ನೋಡ್ತಾ ಇರೋ 7 ಸೀಟರ್ ಗಾಡಿ ಫ್ರೆಂಡ್ಸ್, ನೀವು ಬೇಗ ಬಂದು ಒಳ್ಳೆ ಆಫರ್ ನೀವು ಗಾಡಿ ತಗೊಂಡು ಹೋಗಬಹುದು ಫ್ರೆಂಡ್ಸ್. 2012 ಮಾಡಲ್, ಅದರಲ್ಲೂ ಸ್ವಿಫ್ಟ್ ZXi ಸಿಗ್ತಿದೆ, ಟಾಪ್ ಎಂಡ್ ಗಾಡಿ, ಪ್ಯೂರ್ ಕರ್ನಾಟಕ, ಸೆಕೆಂಡ್ ಓನರ್ ಆಗಿದೆ ಗಾಡಿ. ಬರೀ 3,75,000ಕ್ಕೆ ಗಾಡಿ ಕೊಡ್ತೀವಿ ಸರ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಒಂದು 50,000 ಡೌನ್ ಪೇಮೆಂಟ್, 50ರಿಂದ 75,000 ಡೌನ್ ಪೇಮೆಂಟ್ ಮಾಡಿದ್ರೆ ಯುಗಾದಿ ಆಫರ್ ಅಲ್ಲಿ 2012 ಮಾಡಲ್ ZXi ಸ್ವಿಫ್ಟ್ ಸಿಗ್ತಿದೆ 3,75,000ಕ್ಕೆ ಮಾತ್ರ. 3,75,000 ಮಾತ್ರ? ಹೌದು ಸರ್. ಲೋನು 75,000 ಡೌನ್ ಪೇಮೆಂಟ್, 3 ಲಕ್ಷ ಲೋನ್. ನಾನು ಮತ್ತೆ ಶ್ರೀ ಪೇಟೆ ಆಂಜನೇಯ ಸ್ವಾಮಿ ಎಂಟರ್ಪ್ರೈಸಸ್ ಕಾರ್ಸ್ ಬಂದಿದ್ದೀನಿ. ಸೊ ನಿಮಗೆಲ್ಲ ಗೊತ್ತಿರೋದು ಇದು ನಮ್ಮ ಏರ್ಪೋರ್ಟ್ ರೋಡಲ್ಲಿ ಅಂತ ಕೋಗಿಲು ಕ್ರಾಸಲ್ಲಿ ಇದೆ. ನಮ್ಮ ಜೊತೆ ಇವತ್ತು ನಮ್ಮ ಕಾರ್ತಿಕ್ ಸರ್ ಇದ್ದಾರೆ. ಫಸ್ಟ್ ಆಫ್ ಆಲ್ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಉಮೇಶ್ IT4 ಚಾನಲ್. ಥ್ಯಾಂಕ್ ಯು ಸರ್. ಸರ್ ಹೇಗಿದ್ದೀರಾ? ಸರ್ ಆರಾಮ್, ನೀವು ಹೆಂಗಿದ್ದೀರಾ ಸರ್? ಸೊ ನಾನು ತುಂಬ ಚೆನ್ನಾಗಿದ್ದೀನಿ ಸರ್. ತುಂಬ ದಿವಸ ಆಯಿತು ನಿಮ್ಮ ಶೋರೂಮಲ್ಲಿ ವಿಡಿಯೋ ಮಾಡಿ. ಯಾಕೆಂದರೆ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದೆ, ಒಳ್ಳೆ ರೆಸ್ಪಾನ್ಸ್ ಬಂದಿದ್ದೀರಾ. ಹೌದು ಸರ್. ಸೊ ಹೀಗೆ ಹೇಗಿದೆ ಸರ್ ರೆಸ್ಪಾನ್ಸ್? ಚೆನ್ನಾಗಿ, ಪರವಾಗಿಲ್ಲ ಸರ್, ಚೆನ್ನಾಗಿ ನಡೀತಿದೆ ಬಿಸ್ನೆಸ್. ಓಕೆ. ಇವಾಗ ಈ ವಿಡಿಯೋಲಿ ನಿಮಗೆ ಒಳ್ಳೆ ಕಲೆಕ್ಷನ್ಸ್ ಇದೆ. ಸೊ ಎಷ್ಟಿರ್ಬೋದು ಸರ್ ಕಲೆಕ್ಷನ್ ಟೋಟಲ್? ಮೋರ್ ದೆನ್ ಒಂದು 25ರಿಂದ 30 ಗಾಡಿ ಅವೈಲೇಬಲ್ ಇದೆ ಸ್ಟಾಕ್ ಅಲ್ಲಿ. 25? ಆಲ್ಮೋಸ್ಟ್ ಎಲ್ಲ ಗಾಡಿಗೂ 90% ಲೋನ್ ಆಗೋ ಗಾಡಿಗಳೇ. ಎಲ್ಲಾನು ನಿಮಗೆ FC ಇನ್ಸೂರೆನ್ಸ್ ಇರೋ ಗಾಡಿಗಳು, ಮೋರ್ ದೆನ್ 2009 2010 ಮೇಲ್ಗಡೆ ಇರೋ ಗಾಡಿ, 2009 2010 ವಿತ್ FC ವಿತ್ 90% ಇರೋ ಗಾಡಿಗೆ, ಎಲ್ಲ ಗಾಡಿಗೂ ಲೋನ್ ಆಗೋ ಗಾಡಿ ಆಪ್ಷನ್ ಸಿಗುತ್ತೆ. ಲೋನ್ ಆಗೋದು ಸರ್. ಮೋಸ್ಟ್ ಆಫ್ ಆಲ್ ಕೆಲವರು ಹೇಳ್ತಾ ಇದ್ದಾರೆ ತುಂಬಾ ಡಿಸ್ಟೆನ್ಸ್ ಇಂದ, ತುಂಬಾ ದೂರದಿಂದ ಬರ್ತಾರೆ, ಅಂತವ್ರಿಗೆಲ್ಲ ಲೋನ್ ಆಗ್ಬೋದಾ? ಎಲ್ಲ ಆಲ್ ಓವರ್ ಕರ್ನಾಟಕ ಸಿಬಿಲ್ ಸ್ಕೋರ್ ಚೆನ್ನಾಗಿದೆ, ಲೋನ್ ಮಾಡಿಸ್ಕೊಡ್ತೀವಿ ಸರ್. ಹೌದಾ? ಮತ್ತೆ ಇನ್ನೊಂದೇನಂದ್ರೆ ನಮ್ಮ ಗಾಡಿಗಳಿಗೆ, ಎಲ್ಲ ಗಾಡಿಗಳಿಗೂ ವಿತ್ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. ಇಂಜಿನ್ಗೆ, ಗೇರ್ ಬಾಕ್ಸ್ಗೆ 1 ವರ್ಷ ವ್ಯಾರಂಟಿ ಬರುತ್ತೆ. ಮತ್ತೆ ಪ್ಲಸ್ ಎಕ್ಸ್ಟ್ರಾ ಚಾರ್ಜಸ್, ಎಕ್ಸ್ಟ್ರಾ ಕಮಿಷನ್ ಏನೋ ಚಾರ್ಜ್ ಮಾಡಲ್ಲ. ಗಾಡಿ ಎಲ್ಲ ಜೆನ್ಯೂನ್ ಇರುತ್ತೆ, 100% ಜೆನ್ಯೂನ್ ಇರುತ್ತೆ. ಸ್ಟ್ರಕ್ಚರಲ್ ಇಂಪ್ಯಾಕ್ಟ್ ಯಾವುದು ಗಾಡಿಗಳಾಗಿರಲ್ಲ ಸರ್. ಹಾಗೆ ಸೇರಿದ್ರೆ ನೀವು ಸಾರಿ ಹೇಳ್ದಂಗೆ ಗಾಡಿ 100% ಜೆನ್ಯೂನ್ ಇರುತ್ತೆ. ಮತ್ತೆ ಗಾಡಿ ಟ್ರಾನ್ಸ್ಫರ್ಗೆ ಫ್ರೀ ಆಫ್ ಕಾಸ್ಟ್ ಆಗುತ್ತೆ ಟ್ರಾನ್ಸ್ಫರು. ಎಲ್ಲನೂ ಶೋರೂಮ್ ಇಷ್ಟೇ ಇರುತ್ತೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈಗ ಇದು ಮಾರ್ಚ್ ಮಂತ್ ಸರ್, ಮಾರ್ಚ್ ಮಂತಿಂದ ಯುಗಾದಿ ಇದೆ, ಜಸ್ಟ್ ಇನ್ನೊಂದು ವೀಕ್ ಏನೋ ಯುಗಾದಿ ಇದೆ. ನಿಮ್ಮ ಶೋರೂಮ್ ಕಡೆಯಿಂದ ಏನಾದ್ರು ಆಫರ್ ಕೊಡ್ಬೋದಾ ಯುಗಾದಿಗೆ? ಸರ್ ಆಫರ್ಸ್ ಅಂದ್ರೆ ನಿಮಗೆ ಪ್ರೈಸಸ್ ಚೆಕ್ ಮಾಡ್ಬೋದು. ನಮ್ದು ಬೆಸ್ಟ್ ಇನ್ ಮಾರ್ಕೆಟ್ ಇರುತ್ತೆ. ಓಕೆ. ಆಚೆ ಕಡೆ ಪ್ರೈಸ್ಗಿನ ಮಿನಿಮಮ್ ಒಂದು 50,000 ಡಿಫ್ರೆನ್ಸ್ ಇರುತ್ತೆ. ಅದು ಪ್ರೈಸಿಂಗ್ ಅಲ್ಲೇ ನಿಮಗೆ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಗಾಡಿ ಸಿಗುತ್ತೆ ಸರ್. ಓಕೆ. ಹಂಗಾರೆ ಸ್ಟಾರ್ಟಿಂಗ್ ಪ್ರೈಸ್ ಏನಾಗ್ಬೋದು ಸರ್ ನಿಮ್ಮ ಶೋರೂಮ್? ಸರ್ ಇವತ್ತು ನಮ್ದು ಬಜೆಟ್ ನಿಮಗೆ 190 ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಗಾಡಿ. 1,90,000 ಇಂದ ಬಜೆಟ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು ತುಂಬಾ ಗಾಡಿಗಳು, ಯಾಕೆಂದ್ರೆ ಎಲ್ಲ ನ್ಯೂ ಸ್ಟಾಕ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರುವಂತಹ ಗಾಡಿಗಳು ಸರ್. ಹಾಗಾದ್ರೆ ಏನು ಅಂತಂದ್ರೆ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ನಿಮ್ದು? ಸರ್ ನಮ್ದು ಬಂದ್ಬಿಟ್ಟು ಏರ್ಪೋರ್ಟ್ ರೋಡ್ ಅಲ್ಲಿ ಇದೆ ಸರ್, ಮೇನ್ ರೋಡ್ ಅಲ್ಲಿ ಇದೆ. ಯಲಹಂಕ ಕೋಗಿಲ್ ಬಸ್ ಸ್ಟಾಪ್ ಇಂದ ಒಂದು 100 ಮೀಟರ್ಸ್ ದೂರದಲ್ಲಿ ಬರುತ್ತೆ ಸರ್. 100. ಹಾಗೆ ಏನು ಫ್ರೆಂಡ್ಸ್ ನೀವು ನೋಡ್ತಾ ಇದ್ರಲ್ಲ, ಹಾಗೆ ಏನು ಡಿಸ್ಕ್ರಿಪ್ಷನ್ ಅಲ್ಲಿ ಆಗಲಿ ಮತ್ತೆ ಏನು ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಂಬರು, ಆ ನಂಬರ್ ನೀವು ಫೋನ್ ಮಾಡಿದ್ರೆ ಡೈರೆಕ್ಟ್ ಆಗಿ ಶಾರ್ ನಂಬರ್ ಇರೋದ್ರಿಂದ ಅವರು ನಿಮಗೆ ಕರೆಕ್ಟ್ ಎಕ್ಸಾಕ್ಟ್ ಲೊಕೇಶನ್ ಶೇರ್ ಮಾಡ್ತಾರೆ. ಹಾಗೆ ನಾನು ಏನೊಂದು ಡಿಸ್ಕ್ರಿಪ್ಷನ್ ಅಲ್ಲಿ ಕಂಪ್ಲೀಟ್ ಅಡ್ರೆಸ್ ಮೆನ್ಷನ್ ಮಾಡಿರ್ತೀನಿ. ಏನಾದ್ರು ನಿಮಗೆ ಆ ಥರ ಡೌಟ್ ಬಂದರೆ ನೀವು ಸಾರ್ಗೆ ಫೋನ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಬರ್ಬೋದು ಅಂತ ಹೇಳ್ತಾ ಸರ್ ಹಾಗೆ ಸ್ಟಾರ್ಟ್ ಮಾಡೋಣ ಬನ್ನಿ ಸರ್. ಸೊ ಹಾಗೆ ಫ್ರೆಂಡ್ಸ್ ಬನ್ನಿ. ಹಾಗೆ ಯಾರು ಫಸ್ಟ್ ಟೈಮ್ ನೋಡ್ತಾ ಇರ್ತಾರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ನೀವು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ. ಯಾವ್ಯಾವ ಗಾಡಿಗಳಿದೆ, ಏನಿದೆ ಆಫರ್ಸ್ ಅಂತ ನೋಡ್ಕೊಳ್ತಾ ನಾವು ಪ್ರತಿಯೊಂದು ಗಾಡಿ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಲ್ಲ KA 0 ರಿಜಿಸ್ಟ್ರೇಷನ್ ಸ್ವಿಫ್ಟ್ ಟಾಪ್ ಎಂಡ್ ಗಾಡಿ ಇದೆ ಸರ್. ಈ ಗಾಡಿ ಬಗ್ಗೆ ಹೇಳ್ಬೋದಾ ಸರ್? ಇದು ಪ್ಯೂರ್ ಕರ್ನಾಟಕ ಗಾಡಿ ಸರ್. 2012 ಮಾಡಲ್ ZXi ಫುಲ್ ಟಾಪ್ ಎಂಡ್ ಗಾಡಿ. ಓಕೆ. ಈ ಗಾಡಿಯಲ್ಲಿ ನಿಮಗೆ 5 ಮ್ಯಾಗ್ವೀಲ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್, ABS ಬರುತ್ತೆ. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ ಸರ್. 1,35,000 ಕಿಲೋಮೀಟರ್ ಓಡಿದೆ. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ, 1 ವರ್ಷ ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಬರುತ್ತೆ ಸರ್ ಗಾಡಿಗೆ. ಬಗ್ಗೆ ಹೇಳ್ಬೋದಾ ಸರ್? ಇಂಟೀರಿಯರ್ ನಿಮ್ಗೆ 2 ಬ್ಯಾಗ್ ಬರುತ್ತೆ, ಹೈಟ್ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ,
ಡ್ಯುಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಪ್ರತಿಯೊಂದು ಆಪ್ಷನ್ ಬರುತ್ತೆ, ರಿಯರ್ ಡಿಫಾಗರ್, ಆಹಾ ವೈಪರ್ಸ್ ಪ್ರತಿಯೊಂದು ಆಪ್ಷನ್ ಬರುತ್ತೆ ಸರ್. ಸರ್ ಫ್ಯೂಯಲ್ ಡೀಸೆಲ್ ಪೆಟ್ರೋಲ್ ಪೆಟ್ರೋಲ್ ಗಾಡಿ ಸರ್. ಸರ್ ಏನು ಕೋಟ್ ಮಾಡ್ತಾ ಇದ್ದಾರೆ ಸರ್ ಗಾಡಿ? ನೀವು ಬೆಸ್ಟ್ ಇಂದ ಮಾರ್ಕೆಟ್ ಪ್ರೈಸ್ ಕೊಟ್ ಮಾಡ್ತಾ ಇದೀವಿ, 3,79,000 ಪ್ರೈಸ್ ಕೊಟ್ ಮಾಡ್ತಾ ಇದೀವಿ. 3,75,000. ಹೌದು ಸರ್, ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 3,75,000 ಗಾಡಿ ಕೊಡ್ತೀವಿ ಸರ್ ಲೋನ್ ಹೋಗೋದಾದ್ರೆ ಸರ್. ಲೋನ್ ಆದ್ರೆ ಬರೀ ಒಂದು 50,000 ರಿಂದ 75,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ ಸರ್. ಗೆಳೆಯರೇ 50 ಇಂದ 75,000 ಡೌನ್ ಪೇಮೆಂಟ್ ಮಾಡಿದ್ರೆ ನಿಮಗೆ KA 04 ಸ್ವಿಫ್ಟ್ ಟಾಪ್ ಎಂಡ್ ಗಾಡಿ ಸಿಗುತ್ತೆ. ಯಾರಾದರೂ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ನೀವು ಶೋರೂಮ್ ಮೇಲೆ ಬಂದು ಮಾತಾಡೋದ್ರಿಂದ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ ಅಂತಲೇ ನಾವು ಹೇಳ್ಬೋದು. ಹಾಗೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರಲ್ಲ KA 51 ರಿಜಿಸ್ಟರ್ ಒಂದು ಸೆಲರಿಯೋ ಇದೆ ಸರ್, ಈ ಗಾಡಿ ಬಗ್ಗೆ ಹೇಳ್ಬೋದಾ? ಸರ್ ಇದು ಸೆಲಾರಿ ಆಟೋಮೆಟಿಕ್ ಸರ್. ಹಾಂ ಸರ್. 2014 ಮಾಡಲ್, ಸೆಕೆಂಡ್ ಓನರ್. ಹಾಂ ಸರ್. VXI ಆಟೋಮೆಟಿಕ್ ಅಂತ. ಓಕೆ. ಬರೀ 60,000 ಕಿಲೋಮೀಟರ್ ಓಡಿದೆ. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ ಸರ್ ಗಾಡಿಗೆ. ಓಕೆ. ಈ ಗಾಡಿಯಲ್ಲಿ ನಿಮ್ಗೆ ಇಂಟೀರಿಯರ್ ನೋಡಿದ್ರೆ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಬರುತ್ತೆ. ಓಕೆ ಸರ್. ಈ ಗಾಡಿಗೂ ಕೂಡ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಆಹಾ. ವಿತ್ ಇಂಜಿನ್ ಗೇರ್ ಬಾಕ್ಸ್ 1 ವರ್ಷ ವ್ಯಾರಂಟಿ ಬರುತ್ತೆ ಸರ್. 1 ಇಯರ್ ವ್ಯಾರಂಟಿ. ಹೌದು ಸರ್. ಈಗ ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್, 2014 ಮಾಡಲ್, VXI ಆಟೋಮೆಟಿಕ್. ಸರ್ ಹಾಗಾದ್ರೆ ಏನು ಪ್ರೈಸ್ ಮಾಡ್ತೀರಾ ಸರ್? ಸರ್ ಈ ಗಾಡಿಗೆ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಒಂದು 40,000 ರಿಂದ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ ಸರ್. ಹೌದಾ ಸರ್? ಲೋನ್ ಎಲ್ಲ ಏನಾಗುತ್ತೆ ಸರ್? ಈ ಗಾಡಿ ನಾವು ಪ್ರೈಸ್ ಕೊಟ್ ಮಾಡ್ತಾರೆ ಬಂದ್ಬಿಟ್ಟು 3,35,000. ಆಹಾ. ಒಂದು 40,000 ರಿಂದ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ. 3,25 ಫೈನಲ್ ಟು ಫೈನಲ್ ಆಗುತ್ತೆ. 3,25ಕ್ಕೆ ಫ್ರೆಂಡ್ಸ್ 3,35 ಹೇಳ್ತಿದ್ದಾರೆ. ಫೈನಲ್ ಟು 3,25, 3,20 ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯಾರಾದರೂ ಒಂದು ಒಳ್ಳೆ ಮೈಲೇಜ್ ಗಾಡಿ ಯಾರು ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ನೀವು ಶೋರೂಮ್ ಮೇಲೆ ಮಾತಾಡೋದ್ರಿಂದ ಒಂದು ಗುಡ್ ಪ್ರೈಸಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು ಫ್ರೆಂಡ್ಸ್. ಹಾಗೆ ನೋಡ್ತಾ ಇದ್ದಾರಲ್ಲ KA 04 ರಿಜಿಸ್ಟರ್ ಹೊಂಡಾ ಇದೆ ಸರ್, ಈ ಗಾಡಿ ಬಗ್ಗೆ ಡೀಟೇಲ್ಸ್. ಸರ್ ಇದು i20 ಸ್ಪೋರ್ಟ್ಸ್ ಅನ್ಬಿಟ್ಟು. ಹಾಂ ಸರ್. 2012 ಡಿಸೆಂಬರ್ ಮಾಡಲ್, ಸಿಂಗಲ್ ಓನರ್, ಡೀಸೆಲ್ ಗಾಡಿ ಸರ್. ಎಸ್ ಸರ್. 6 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಆಹಾ. ಈ ಗಾಡಿ ಕೂಡ ನಿಮಗೆ 4 ಮ್ಯಾಗ್ವೀಲ್ಸ್ ಬರುತ್ತೆ, ಪವರ್ ಸ್ಟೇರಿಂಗು, ಓಕೆ, ಏರ್ ಬ್ಯಾಗ್, ABS, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲರ್, ರಿವರ್ಸ್ ಕ್ಯಾಮ್ರಾ ಪ್ರತಿಯೊಂದು ಆಪ್ಷನ್ ಬರುತ್ತೆ ಸರ್. ಎಸ್ ಸರ್. ಇದು 6 ಸ್ಪೀಡ್ ಗಾಡಿ ಸರ್. ನಿಮಗೆ ವಿತ್ ನಿಮ್ಮ ಕಂಪ್ನಿ ಸಿಟಿ ಒಳಗಡೆ ಒಂದು 16 ರಿಂದ 18 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಓಕೆ. ಹೈವೇ ಅಲ್ಲಿ ಒಂದು 22-23 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸರ್. ಓನರ್ ಬಗ್ಗೆ ಹೇಳ್ಬೋದಾ? ಇದು ಸಿಂಗಲ್ ಓನರ್ ಗಾಡಿ, ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ ಸರ್. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ. ಈ ಗಾಡಿ ಕೂಡ ನಿಮಗೆ ವ್ಯಾರಂಟಿ ಬರುತ್ತೆ ಸರ್. ಸರ್ ಎಷ್ಟು ಇಯರ್ ವಾರಂಟಿ ಕೊಡ್ಬೋದು? ಇದು 1 ವರ್ಷ ವ್ಯಾರಂಟಿ. ಇಂಜಿನ್ ಗೇರ್ ಬಾಕ್ಸ್ ಗೆ 10,000 ಕಿಲೋಮೀಟರ್ಸ್ ಬರುತ್ತೆ ಸರ್. 10,000 ಕೂಡ ಏನು ಪ್ರೈಸ್ ಮಾಡ್ತೀರಾ ಸರ್? ಈ ಗಾಡಿಗೆ ನಾವು 3,85 ಕೊಟ್ ಮಾಡ್ತಾ ಇದ್ದೀವಿ ಸರ್. ಅರೌಂಡ್ 50 ರಿಂದ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ ಸರ್. ಸರ್ ಅಂದ್ರೆ ಲೋನ್ ಆಪ್ಷನ್ ಆಗ್ಬೋದಾ ಇದಕ್ಕೆ? ಹೌದು, ಇದು ಈ ಗಾಡಿ ಕೂಡ ಲೋನ್ ಸಿಗುತ್ತೆ ಸರ್. ಈ ಗಾಡಿಗೂ ಕೂಡ ಲೋನ್ ಆಗುತ್ತೆ ಫ್ರೆಂಡ್ಸ್. ಯಾರಾದರೂ ಹಾಗೆ ನೋಡ್ತಾ ಇದ್ರೆ ಒಂದು ಫ್ಯಾಮಿಲಿಗೆ ಹೊಂಡೈ ಗಾಡಿ ಯಾರಾದ್ರು ನೋಡ್ತಾ ಇದ್ರೆ i20 ನೋಡ್ತಾ ಇರ್ಬೋದು. ಲೋನರ್ ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ ಸರ್. ವೆರಿ ವೆಲ್ ಮೇಂಟೈನ್ ಆಗಿದೆ ಗಾಡಿ. ವೆಲ್ ಮೇಂಟೈನ್ ಗಾಡಿ ಅಂತ ಹೇಳ್ತಾರೆ. ಹಾಗೆ ಯಾರಾದರೂ ನೋಡ್ತಾ ಇದ್ರೆ ಫ್ರೆಂಡ್ಸ್, ನೀವು ಆರಾಮಾಗಿ ಶೋರೂಮ್ ಅಲ್ಲಿ ಬಂದು ನೋಡೋದ್ರಿಂದ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್. ನಮ್ಮ ಮುಂದೆ ಇನ್ನೊಂದು ನೋಡ್ತಾ ಇದ್ದಿಲ್ಲ ಫ್ರೆಂಡ್ಸ್, 42 KA 04 ರಿಜಿಸ್ಟ್ರೇಷನ್. ಈ ಗಾಡಿ ಬಗ್ಗೆ ಡೀಟೇಲ್ಸ್ ಸರ್. ಬಜೆಟ್ ಅಲ್ಲಿ ಕಡಿಮೆ ಬಜೆಟ್ ಅಲ್ಲಿ ಒಳ್ಳೆ ಮಾಡೆಲ್ ಇರೋ ಗಾಡಿ ನೋಡ್ತಾ ಇರೋರಿಗೆ ಬೆಸ್ಟ್ ಆಪ್ಷನ್ ಗಾಡಿ ಇದು. ಹಾಂ ಸರ್. ಇದು ಸಿಂಗಲ್ ಓನರ್ ಗಾಡಿ ಸರ್. 2013 ಮಾಡಲು, ಸಿಂಗಲ್ ಓನರ್, ಡೀಸೆಲ್ ಗಾಡಿ ಸರ್. ಡೀಸೆಲ್ ಗಾಡಿ. ಹೌದು ಸರ್. ಇದು ಮಿಡ್ ವೇರಿಯಂಟ್ ಗಾಡಿ. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ. ಅರೌಂಡ್ 80,000 ಕಿಲೋಮೀಟರ್ ಓಡಿದೆ. ಬೆಂಗಳೂರು ರಿಜಿಸ್ಟ್ರೇಷನ್ KA 04 ಗಾಡಿ. ಓಕೆ ಸರ್. ನಿಮಗೆ ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಬರುತ್ತೆ ಸರ್. ಹಾಂ ಸರ್. ಸರ್ ಏನು ಪ್ರೈಸ್ ಮಾಡ್ತೀರಾ ಗಾಡಿ? ಸರ್ ಈ ಗಾಡಿಗೆ ನಾವು 2,65,000 ಕೋಟ್ ಮಾಡ್ತಾ ಇದೀವಿ. ಓಕೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 2.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಓಕೆ. ಇನ್ನು ಬೆಸ್ಟ್ ಪಾರ್ಟ್ ಏನಂದ್ರೆ ಒಂದು 50 ರಿಂದ 75,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ. ಅದು 2013 ಮಾಡಲು, ಆರಾಮಾಗಿ 22-23 ಕಿಲೋಮೀಟರ್ ಮೈಲೇಜ್ ಬರೋ ಗಾಡಿ ಸಿಗುತ್ತೆ ಸರ್. 2013 ಮಾಡೆಲ್ ಸರ್. ಹಾಗಾದ್ರೆ ಲೋನ್ ಏನಾಗ್ಬೋದು ಸರ್ ಇದಕ್ಕೆ? ಲೋನ್ ಆಗುತ್ತೆ ಸರ್. ನಿಮ್ಗೆ ಒಂದು 50 ರಿಂದ 75,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ. ಪ್ಲಸ್ ನಿಮ್ಗೆ ಇದು ವಿತ್ ಇನ್ ಸಿಟಿ ಒಳಗಡೆ ಬಜೆಟ್ ಅಲ್ಲಿ ಒಳ್ಳೆ ನಿಮ್ಗೆ ಬೈಕ್ ಓಡಿಸೋ ಬಜೆಟ್ ಅಲ್ಲಿ ಗಾಡಿ ಒಂದು 4 ವೀಲರ್ 2013 ಮಾಡೆಲ್ ಸಿಗುತ್ತೆ ಸರ್. ಖುಷಿ ಆಗುತ್ತೆ ಸರ್. ಏನ್ ಸರ್ ಡೌನ್ ಪೇಮೆಂಟ್ ಎಲ್ಲ ಬರೀ ಬೈಕ್ ಡೌನ್ ಪೇಮೆಂಟ್ ಮಾಡ್ತೀವಲ್ಲ ಆ ತರ ಡೌನ್ ಪೇಮೆಂಟ್? ಹೌದು ಸರ್. ಕಸ್ಟಮರ್ ಸಿಬಿಲ್ ಚೆನ್ನಾಗಿದೆ. ನಮ್ ಎಲ್ಲಾ ಗಾಡಿಗಳಿಗೂ ಅಷ್ಟೇ ಸರ್. 1 ಲಕ್ಷ ಒಳಗಡೆ ಡೌನ್ ಪೇಮೆಂಟ್ ಗಾಡಿ ಮಾಡಿಸ್ಕೊಡ್ತೀವಿ. ಸೊ ಹಾಗೆ ಫ್ರೆಂಡ್ಸ್, ಯಾರಾದ್ರು ನೋಡ್ತಾ ಇದ್ರೆ ಒಂದು ಫ್ಯಾಮಿಲಿಗೆ ಒಂದು ಪೊರ್ಡ್ ಗಾಡಿ ಯಾರು ಶೋರೂಮ್ ಅಲ್ಲಿ ಮಾತಾಡೋದ್ರಿಂದ ಇದು ಕೂಡ ಒಂದು ನಿಮಗೆ ಒಳ್ಳೆ ರೈಟಲ್ಲಿ ಆಗುತ್ತೆ ಅಂತಾನೆ ನಾವು ಹೇಳ್ಬೋದು ಫ್ರೆಂಡ್ಸ್. ಹಾಗೆ ನಮ್ಮ ಮುಂದೆ KA 05 ರಿಜಿಸ್ಟರ್ಡ್ ಇಕೋ ಸ್ಪೋರ್ಟ್ಸ್ ಇದೆ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು. ಸರ್ ಈ ಗಾಡಿ ಬಗ್ಗೆ ಹೇಳ್ಬೋದಾ? ಸರ್ ಇದು ಸಿಂಗಲ್ ಓನರ್ ಗಾಡಿ. ಆಹಾ. ಪ್ಯೂರ್ ಬ್ಯಾಂಗ್ಳೂರ್ ಗಾಡಿ. ಓಕೆ. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ. ಹಾಂ ಸರ್. ಟ್ರೆಂಡ್ ಅನ್ಬಿಟ್ಟು 1.5 ಲೀಟರ್ ಇಂಜಿನ್. ಓಕೆ. ಬಿಲ್ಡ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಡೀಸೆಲ್ ಗಾಡಿ ಸರ್. ಡೀಸೆಲ್ ಇಂಜಿನ್. ತುಂಬಾ ವೆರಿ ವೆಲ್ ಪರ್ಫಾರ್ಮ್ ಗಾಡಿ. ಕಾಂಪ್ಯಾಕ್ಟ್ SUV ಅಲ್ಲಿ ನಂಬರ್ 1 ಗಾಡಿ ಸರ್ ಇದು. ಎಸ್ ಸರ್. ಈ ಗಾಡಿ ಅರೌಂಡ್ ನಿಮ್ ಸಿಟಿ ಒಳಗಡೆ 16 ರಿಂದ 18 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಓಕೆ. ಹೈವೇ ಅಲ್ಲಿ ನಿಮ್ಗೆ 21-22 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಹಾಗೆ ಗೆಳೆಯರೆ, ನೀವು ನೋಡ್ತಾ ಇರ್ಬೋದು ಇಂಟೀರಿಯರ್ ಕೂಡ ತುಂಬಾನೇ ವೆಲ್ ಮೇಂಟೈನ್ ಇಂಟೀರಿಯರ್ ಇದೆ. ಒಳ್ಳೆ ನೀವು ನೋಡ್ತಾ ಇರೋದು ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ. ಹಾಗೆ ನೀವು ನೋಡ್ತಾ ಇರ್ಬೋದು ಅಲ್ಲ, ಇದು ಯಾವುದೇ ಗಾಡಿ ಡೆಂಟಲ್ ಯಾವುದಿಲ್ಲ ಸರ್. ಟೋಟಲ್ ಆಕ್ಸಿಡೆಂಟ್ ಫ್ರೀ. 100% ಆಕ್ಸಿಡೆಂಟ್ ಫ್ರೀ ಗಾಡಿ ಸರ್. ವೆರಿ ವೆಲ್ ಮೇಂಟೈನ್ ಆಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ ಬರುತ್ತೆ. ಈ ಗಾಡಿ ಸಿಂಗಲ್ ಓನರ್ ಗಾಡಿ. 2013 ಡಿಸೆಂಬರ್ ಗಾಡಿ. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ. ಈ ಗಾಡಿಗೆ ಅರೌಂಡ್ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಒಂದು 75,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ. ಈ ಗಾಡಿಗೆ ನಾವು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದ್ಬಿಟ್ಟು 3,99,000. 3,95,000. ಈ ಗಾಡಿ ಕೂಡ ನಿಮಗೆ 1 ವರ್ಷ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವಾರಂಟಿ ಬರುತ್ತೆ.
ಈ ಗಾಡಿ ಅರೌಂಡ್ 1,45,000 ಕಿಲೋಮೀಟರ್ ಓಡಿದೆ ಸರ್. 1,45,000 ಕಿಲೋಮೀಟರ್ ಓಡಿರೋದು ನೀವು ನೋಡ್ತಾ ಇದ್ದಾರೆ ಫ್ರೆಂಡ್ಸ್. ವೆರಿ ಗುಡ್ ಮೇಂಟೈನ್ ಮಾಡಿ. ಯಾರಾದರೂ ನೋಡ್ತಾ ಇದ್ದಾರೆ ಈಕೋ ಸ್ಪೋರ್ಟ್ಸ್ ಫ್ರೆಂಡ್ಸ್, ನೀವು ಡೈರೆಕ್ಟಾಗಿ ಬಂದು ಮಾತಾಡೋದ್ರಿಂದ ಇದು ಕೂಡ ಒಂದು ಒಳ್ಳೆ ಪ್ರೈಸಲ್ಲಿ ಆಗುತ್ತೆ ಅಂತಲೇ ನಾವು ನಿಮ್ಗೆ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ಗೆಳೆಯರೆ, ಯಾರಾದರೂ 7 ಸೀಟರ್ ನೋಡ್ತಾ ಇರೋ ಒಂದು ಎರ್ಟಿಗಾ ಗಾಡಿ ಇದೆ ಸರ್, ಈ ಗಾಡಿ ಬಗ್ಗೆ ಹೇಳ್ಬೋದಾ ಸರ್? ಮೋಸ್ಟ್ ಡಿಮ್ಯಾಂಡೆಡ್ ಮಾರುತಿ ಸುಜುಕಿ ಎರ್ಟಿಗಾ ZDI ಫುಲ್ ಟಾಪ್ ಎಂಡ್ ಗಾಡಿ. ಹಾಂ ಸರ್. ತುಂಬಾ ರೇರ್ ಸಿಗುತ್ತೆ ಸರ್ ಮಾರ್ಕೆಟ್ ಅಲ್ಲಿ. ಎಸ್ ಸರ್. ಈ ಗಾಡಿ ಕೂಡ ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ. ಓಕೆ. ಮ್ಯಾಗ್ವಿಲ್ ಎಲ್ಲ ಚೆಕ್ ಮಾಡಬಹುದು ಸರ್. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಮೇಂಟೈನ್ ಆಗಿದೆ ಗಾಡಿ. ಹಾಂ ಸರ್. ಬರೀ 78,000 ಕಿಲೋಮೀಟರ್ಸ್ ಓಡಿದೆ, 78,000 ಕಿಲೋಮೀಟರ್ ಮಾತ್ರ ಓಡಿದೆ. ಓಕೆ. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ. ಗಾಡಿ ನಂಬರ್ ನೋಡ್ಕೊಬಹುದು ಸರ್, KA51MD ಓಕೆ 0554. ಹಾಂ ಸರ್. ಪ್ಯೂರ್ ಬ್ಯಾಂಗ್ಳೂರ್ ಗಾಡಿ. ಓಕೆ. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ. ಗಾಡಿ ಕಸ್ಟಮರ್ ಶೋರೂಮ್ ಹಿಸ್ಟ್ರಿ ಚೆಕ್ ಮಾಡ್ಕೊಂಡು ಬಂದ್ಬಿಡ್ಲಿ. ಎಸ್ ಸರ್. ಈ ಗಾಡಿ ಕೂಡ ನಿಮ್ಗೆ 1 ವರ್ಷ ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಬರುತ್ತೆ. ಓಕೆ. ನಿಮ್ಗೆ ಆಲ್ಮೋಸ್ಟ್ 70 to 80% ಮಿಚಲಿನ್ ಟೈರ್ಸ್ ಇದೆ. ಹಾಂ. ಗಾಡಿ ವೆರಿ ವೆಲ್ ಮೇಂಟೈನ್ ಬ್ರ್ಯಾಂಡ್ ನ್ಯೂ ಗಾಡಿ ಇದ್ದಂಗಿದೆ. ಓಕೆ. ಈ ಗಾಡಿಗೆ ನಾವು ಅರೌಂಡ್ 5,85,000 ಕೋಟ್ ಮಾಡ್ತಾ ಇದೀವಿ, ವಿಚ್ ಇಸ್ ಆಲ್ಮೋಸ್ಟ್ ಫಿಕ್ಸ್ಡ್ ಪ್ರೈಸ್ ಸರ್. ಫಿಕ್ಸ್ ಪ್ರೈಸ್. ಹೌದು ಸರ್, 5,85,000 ಡೀಸೆಲ್ ಟಾಪ್ ಅಂಡ್ ZDI ಗಾಡಿ ಸಿಗ್ತಿದೆ. ಓಕೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಈ ಗಾಡಿ ಕೂಡ ಒಂದು 75,000 ಇಂದ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ ಸರ್. ZDI ಅಲ್ವಾ ಸರ್, ಪ್ರತಿಯೊಂದು ಆಪ್ಷನ್ ಬರುತ್ತೆ ನಿಮಗೆ. ಓಕೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆಗಿರ್ಬೋದು, ಡ್ಯುಯಲ್ ಏರ್ ಬ್ಯಾಗ್ ಆಗಿರ್ಬೋದು, ABS ಆಗಿರ್ಬೋದು, ಪ್ರತಿಯೊಂದು ಆಪ್ಷನ್ ಬರುತ್ತೆ. ಓಕೆ. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಮೇಂಟೈನ್ ಆಗಿದೆ ಸರ್. ಇಷ್ಟು ಕಡಿಮೆ ಓಡಿರೋ ಗಾಡಿ ಸಿಗುತ್ತೆ ತುಂಬಾ ಕಷ್ಟ. ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರುವಂತ ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ. ಬರೀ 78,000 ಓಡಿದೆ, ಅದರಲ್ಲಿ ಟಾಪ್ ಎಂಡ್ ಗಾಡಿ ZDI ಸರ್. ಸೊ ZDI ಯಾರಾದರೂ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಟಾಪ್ ಎಂಡ್ ಗಾಡಿ, ನೀವು ಡೈರೆಕ್ಟ್ ಆಗಿ ಬಂದು ಶೋರೂಮ್ ನಲ್ಲಿ ಕಾರ್ತಿಕ್ ಸರ್ ಮೀಟ್ ಆಗೋದ್ರಿಂದ ನಿಮಗೆ ಈ ಗಾಡಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತಾನೆ ನಾವು ಹೇಳ್ಬೋದು ಸರ್. ಯಾರಾದ್ರೂ ನಮ್ಮ ಕಡೆಯಿಂದ ಬಂದ್ರೆ ಒಳ್ಳೆ ಬೆಸ್ಟ್ ಪ್ರೈಸ್ ಕೊಡಿ ಸರ್. ಇದನ್ನ ಆಬ್ವಿಯಸ್ಲಿ ಮಾಡ್ಕೊಡ್ತೀನಿ ಸರ್. ಒಂದ್ ಫಸ್ಟ್ ಗಾಡಿ ಕಂಡೀಷನ್ ನೋಡ್ಲಿ ಸರ್. ಇನ್ನೊಂದು ನಾನು ಏನ್ ಹೇಳ್ತೀನಿ ಅಂದ್ರೆ, ನೀವು ಯಾರನ್ನ ಕರ್ಕೊಂಡ್ ಬರ್ಬೋದು ಸರ್. ನಿಮ್ ಮೆಕ್ಯಾನಿಕ್ ಆಗ್ಲಿ, ನಿಮ್ ಥರ್ಡ್ ಪಾರ್ಟಿ ಏಜೆನ್ಸಿ, ನಮ್ಮ ಶೋರೂಮ್ ಬಂದ್ಬಿಟ್ಟು ನಮ್ಮ ಲೊಕೇಶನ್ ಅಲ್ಲಿ ಯಾರನ್ನ ಚೆಕ್ ಮಾಡಿಸ್ಕೊಬೋದು. ಓಕೆ. ಎಲ್ಲ ಪ್ರತಿಯೊಂದು ನಿಮ್ಗೆ ಓಕೆ ಆದ್ಮೇಲೆ ನಮ್ಗೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ ಸರ್. ಯಾವ್ದನ್ನ ಎಲ್ಲನ ಬಂದು ಚೆಕ್ ಮಾಡಿಸ್ಕೊಬೋದು. ನಮ್ಮ ಲೊಕೇಶನ್ ಚೆಕ್ ಮಾಡಿಸ್ಕೊಬೇಕು. ಓಕೆ. ಕಸ್ಟಮರ್ ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ಮುಂದಗಡೆ ಪ್ರೋಸೆಸ್ ಮಾಡ್ಬೋದು ಸರ್. ಹಾಗೆ ವೀಕ್ಷಕರಿಗೆ, ಯಾರು ನೋಡ್ತಾ ಇದ್ದಾರೆ, ನೀವು ಗಾಡಿನ ಡೈರೆಕ್ಟ್ ಆಗಿ ಬಂದು ಶೋರೂಮ್ ಅಲ್ಲಿ ನೋಡೋದ್ರಿಂದ ನಿಮಗೆ ಬೆಸ್ಟ್ ಪ್ರೈಸ್ ಆಗುತ್ತೆ ಅಂತಾನೆ ನಾವು ಹೇಳ್ಬೋದು ಫ್ರೆಂಡ್ಸ್. ಸರ್ ಹಾಗೆ ಈ ಕ್ರಿಟಾ ಬಗ್ಗೆ ಹೇಳಿ ಸರ್. ಸರ್ ನಮ್ಮ ಮುಂದೆ ಇವತ್ತು 2017 ಮಾಡಲ್ ಟಾಪ್ ಎಂಡ್ ಹಾಂ ಸರ್. SX ಒಂದು ಕ್ರೆಟಾ ಟಾಪ್ ಎಂಡ್ ಗಾಡಿ ಅವೈಲೇಬಲ್ ಇದೆ ಸರ್. ಎಸ್ ಸರ್. ಸೆಕೆಂಡ್ ಓನರ್ ಗಾಡಿ. ಈ ಗಾಡಿಗೆ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಓಕೆ. ಬರೀ 48,000 ಕಿಲೋಮೀಟರ್ ಓಡಿದೆ ಸರ್. ಜಸ್ಟ್ 48,000 ಕಿಲೋಮೀಟರ್. ಈ ಗಾಡಿಗೆ ನಿಮ್ಗೆ ಅರೌಂಡ್ 1 ಲಕ್ಷದೊಳಗಡೆ ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ. ಓಕೆ. ಈ ಗಾಡಿಗೆ ನಾವು ಅರೌಂಡ್ 8,95,000 ಕೋಟ್ ಮಾಡ್ತಾ ಇದೀವಿ, ವಿಚ್ ಸ್ಲೈಟ್ಲಿ ನೆಗೋಷಿಯಬಲ್ ಸರ್. ಸರ್ ಇಂಟೀರಿಯರ್ ಬಗ್ಗೆ ಹೇಳ್ಬೋದು ಸ್ವಲ್ಪ? ಇಂಟೀರಿಯರ್ ನೋಡಬಹುದು ಸರ್, ವೆರಿ ವೆಲ್ ಮೇಂಟೈನ್ ಆಗಿದೆ. ಓಕೆ. ನೀವು ನೋಡ್ತಾ ಇರಬಹುದು ಸೀಟ್ ಕಂಡೀಷನ್ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್. ಸರ್ ಏರ್ ಬ್ಯಾಗ್ ಎಷ್ಟು ಬರುತ್ತೆ ಗಾಡಿ? 2 ಏರ್ ಬ್ಯಾಗ್ ಬರುತ್ತೆ ಸರ್. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ. ಓಕೆ. ಪ್ರತಿಯೊಂದು ಆಪ್ಷನ್ ಇದೆ. ಗಾಡಿ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಹಾಗೆ ಟೈರ್ ಕಂಡೀಷನ್ ನೋಡೋದಾದ್ರೆ, ಟೈರ್ ನಿಮ್ಗೆ ಒಂದು 60 to 70% ಟೈರ್ಸ್ ಇದೆ ಸರ್. ಸರ್ ಫೈನಲ್ ಆಗಿ ಏನು ಪ್ರೈಸ್ ಮಾಡ್ತಾ ಇದ್ದೀರಾ ಸರ್ ಗಾಡಿ? ಸರ್ ಇದು ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 8,75,000 ಗಾಡಿ ಕೊಡ್ತೀವಿ ಸರ್. ಸೊ 8,75,000 ಹೇಳ್ತಿದ್ರೆ ಕೂಡ ಅದು ನೆಗೋಷಿಯಬಲ್ ಇದೆ ಸರ್. ಆಫರ್ ಏನಾದ್ರು ಇದೆ ಯುಗಾದಿ? ಸರ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಯುಗಾದಿ ಆಫರ್ ಸರ್. ನಿಮ್ಗೆ ಕಮಿಷನ್ 0 ಇರುತ್ತೆ ಸರ್. ಓಕೆ. ಅದ್ ಬಿಟ್ರೆ RTO ಚಾರ್ಜಸ್ 0 ಇರುತ್ತೆ ಸರ್. ಎಕ್ಸ್ಟ್ರಾ ಚಾರ್ಜಸ್ ಯಾವುದೇ ರೀತಿ ಏನು ಚಾರ್ಜ್ ಮಾಡಲ್ಲ ಸರ್. ಕಂಪ್ಲೀಟ್ಲಿ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಯಾವುದೇ ಗಾಡಿ ಟ್ರಾನ್ಸ್ಫರ್ ಕಂಪ್ಲೀಟ್ ಫ್ರೀ ಅಂತಾನೆ ಹೇಳ್ತಾ ಇದ್ದಾರೆ. ಫೈನಲ್ ಒಂದು ಯುಗಾದಿ ಆಫರ್ ಹೇಳಿ ಸರ್ ಇದಕ್ಕೊಂದು. ಸರ್ 8,65,000ಕ್ಕೆ ಫೈನಲ್ ಟು ಫೈನಲ್ ಡೀಲ್ ಕೊಡ್ತೀವಿ ಸರ್. 8,65,000 ಫೈನಲ್ ಟು ಫೈನಲ್ ಕ್ರಿಟಾ ಆಗ್ತಾ ಇದೆ ಫ್ರೆಂಡ್ಸ್. ಯಾರಾದ್ರೂ ಹಾಗೆ ನೋಡ್ತಾ ಇದ್ರೆ ನೀವು ಶೋರೂಮ್ ಅಲ್ಲಿ ಬಂದು ನೋಡೋದ್ರಿಂದ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತಾನೆ ನಾವು ಹೇಳ್ಬೋದು ಫ್ರೆಂಡ್ಸ್. ತುಂಬಾ ಜನ ನೋಡ್ತಾ ಇರೋದು ನಮ್ಮ ಟಾಟಾ ಕಂಪನಿ ನೋಡ್ತಾ ಇರಬಹುದು. ಟಾಟಾ ಸಫಾರಿ ನಮ್ಮ ಮುಂದೆ ಇದೆ. ಕಾರ್ತಿಕ್ ಸರ್, ಈ ಗಾಡಿ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತೀರಾ? ಸರ್ ಇದು ಸಫಾರಿ ಅಲ್ಲ ಸರ್, ಸಫಾರಿ ಸ್ಟ್ರಾಮ್ ಅನ್ಬಿಟ್ಟು. ಸಫಾರಿ ಸ್ಟ್ರಾಮ್? ಹೌದು ಸರ್. ಪ್ರೆಸೆಂಟ್ ಆಗಿ ನಮ್ಮ ಇಂಡಿಯನ್ ಆರ್ಮಿಯಲ್ಲಿ ಯೂಸ್ ಮಾಡ್ತಾ ಇರೋ ಗಾಡಿ. ಓಕೆ. ಈ ಜಿಪ್ಸಿ ಆದ್ಮೇಲೆ ಇಂಡಿಯನ್ ಆರ್ಮಿ ಪ್ರೊಕ್ಯೂರ್ ಮಾಡ್ಕೊಂಡಿರೋ ಗಾಡಿ. ಓಕೆ. ಮೋಸ್ಟ್ ಡಿಮ್ಯಾಂಡೆಡ್ SUV ಇಂದ ಮಾರ್ಕೆಟ್ ಅಂತಾನೆ ಹೇಳ್ಬೋದು. ಸರ್ ಈ ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಮೇಂಟೈನ್ ಆಗಿದೆ. ವೆರಿಕೋರ್ 400 ಇಂಜಿನ್ ಅಲ್ಲಿ ಬರುತ್ತೆ. ಓಕೆ. VX ಅನ್ಬಿಟ್ಟು ಟಾಪ್ ಎಂಡ್ ಗಾಡಿ ಸರ್ ಇದು. ಟಾಪ್ ಎಂಡ್ ಗಾಡಿ? ಹೌದು ಸರ್. 4x2 ಗಾಡಿ. 2015 ಮಾಡಲ್, ಸೆಕೆಂಡ್ ಓನರ್, ಅರೌಂಡ್ 98,000 ಕಿಲೋಮೀಟರ್ ಓಡಿದೆ. ಓಕೆ. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ ಸರ್. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ. ಎಲ್ಲ ಬಿಟ್ ಸ್ಟೋನ್ ಟೈರ್ಸ್ ಎಲ್ಲ ಇದೆ. ಓಕೆ. ಟೈರ್ ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಬಗ್ಗೆ ಹೇಳ್ಬಿಡ್ಬೋದಾ ಸರ್ ಸ್ವಲ್ಪ? ಸರ್ ಇಂಟೀರಿಯರ್ ಅಲ್ಲಿ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ಸ್ ಬರುತ್ತೆ ಸರ್. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ. ಓಕೆ. ಈ ಗಾಡಿಯಲ್ಲಿ ಅಡ್ವಾಂಟೇಜ್ ಏನಂದ್ರೆ ಇದು ಫೇಸ್ ಲಿಫ್ಟೆಡ್ ಗಾಡಿ ಸರ್. ಫೇಸ್ ಲಿಫ್ಟೆಡ್ ಅಂದ್ರೆ ನಿಮಗೆ 2015 ಅಲ್ಲಿ ಅಪ್ಡೇಟ್ ಆಯ್ತು ಗಾಡಿ. ಅವಾಗ ಫೇಸ್ ಲಿಫ್ಟೆಡ್ ವೇರಿಯಂಟ್ ಗಾಡಿ ಇದು. ಪ್ರತಿಯೊಂದು ಆಪ್ಷನ್ ಬರುತ್ತೆ ನಿಮಗೆ. 4 ಮ್ಯಾಗ್ವೀಲ್ಸ್ ಬರುತ್ತೆ, 4 ಡಿಸ್ಕ್ ಬ್ರೇಕ್ ಬರುತ್ತೆ. ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ವೆರಿ ವೆಲ್ ಮೇಂಟೈನ್ಡ್ ಆಫ್ ರೋಡರ್ಸ್ ಅಂತ ಹೇಳ್ಬೋದು. ವೆರಿಕೋರ್ ಇಂಜಿನ್ ಗಾಡಿ ಇದು. ಪ್ರೊಜೆಕ್ಟೆಡ್ ಹೆಡ್ ಲ್ಯಾಂಪ್ಸ್ ಪ್ರತಿಯೊಂದು ಬರುತ್ತೆ. ಇದು ರೋಡ್ ಪ್ರೆಸೆನ್ಸ್ ಚೆಕ್ ಮಾಡಬೇಕು ಸರ್. ತುಂಬಾ ಚೆನ್ನಾಗಿರುತ್ತೆ ಗಾಡಿ. ಓಕೆ.
ಹಾಗಾದ್ರೆ ಒಂದು ಪ್ರೈಸ್ ಹೇಳಿ ಸರ್ ಇದಕ್ಕೆ ಬೆಸ್ಟ್ ಸರ್ ಇದು ನಿಮ್ಮ ಚಾನಲ್ ಅಲ್ಲೇ ರಿವೀಲ್ ಮಾಡ್ತಿರೋದು ಪ್ರೈಸ್ ಇವಾಗಲೇ ಪ್ರೆಸೆಂಟ್ ಬಂದು ನಿನ್ನೆ ಸಾಯಂಕಾಲ ಬಂದಿರೋ ಗಾಡಿ. ಓಕೆ. ಈ ಗಾಡಿ ನಿಮ್ ಚಾನಲ್ ಫಸ್ಟ್ ಶೂಟ್ ಆಗ್ತಾ ಇರೋದು, ಇನ್ನ ನಾವು ಆಡ್ ಪೋಸ್ಟ್ ಮಾಡಿಲ್ಲ. ಓಕೆ. ಈ ಗಾಡಿಯಲ್ಲಿ ಬೆಸ್ಟ್ ಯುಗಾದಿ ಆಫರ್ ಕೊಡ್ತಾ ಇದೀವಿ. 6,45,000ಕ್ಕೆ ವೆರಿಕೋರ್ ಇಂಜಿನ್ ಇರೋ ಗಾಡಿ, 2015 ಮಾಡಲು, ಸೆಕೆಂಡ್ ಓನರ್ ಆಗಿರೋದು, ಬರೀ 98,000 ಓಡಿರೋ ಗಾಡಿ, ಟಾಟಾ ಸಫಾರಿ ಸ್ಟ್ರಾಮ್ ಸಿಗ್ತಿದೆ ಸರ್. ಸರ್ ಇದಕ್ಕೂ ಲೋನ್ ಆಗ್ಬೋದಾ? ಸರ್ ಆಬ್ವಿಯಸ್ಲಿ ಆಗುತ್ತೆ ಸರ್. ಈಗ ಅರೌಂಡ್ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ, 75ರಿಂದ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ, ಕಸ್ಟಮರ್ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಗಾಡಿ ಸಿಗುತ್ತೆ ಸರ್. ಸೊ ಹಾಗೆ ಫ್ರೆಂಡ್ಸ್, ಯಾರಾದರೂ ನೋಡ್ತಾ ಇದ್ರೆ ಒಂದು ಬೆಸ್ಟ್ ಗಾಡಿ, ಒಂದು ಆಫ್ ರೋಡ್ ಗಾಡಿ ಅಂತಲೇ ಹೇಳ್ಬೋದು. ಹಾಗೆ ಯಾರಾದರೂ ನೋಡ್ತಾ ಇರೋ ಟಾಟಾ ಸಫಾರಿ ನೀವು ಶೋರೂಮ್ ಮೇಲೆ ಬಂದು ನೋಡೋದ್ರಿಂದ ನಿಮಗೆ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ ಅಂತಲೇ ನಾವು ಹೇಳ್ಬೋದು. KH04S ಕ್ರಾಸ್ ಇದೆ ಸರ್, ಈ ಗಾಡಿ ಬಗ್ಗೆ ಹೇಳ್ಬೋದಾ? ಸರ್ ಇದು 2016 ಮಾಡಲು, ಸಿಂಗಲ್ ಓನರ್, ಮಾರುತಿ ಸುಜುಕಿ ಎಸ್ ಕ್ರಾಸ್ ಡೀಸೆಲ್, 1.3 DDIS ಇಂಜಿನ್, ಡೆಲ್ಟಾ ವೇರಿಯಂಟ್ ಗಾಡಿ. ಈ ಗಾಡಿಯಲ್ಲಿ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ, 1,10,000 ಕಿಲೋಮೀಟರ್ ಓಡಿದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ, ವೈಟ್ ಕಲರ್ ಅಲ್ಲಿ ಗಾಡಿ ಬರುತ್ತೆ ಸರ್. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಸೇಮ್ ನಿಮ್ಗೆ 1.3 ಬ್ರೆಜಾಲಿ ಮತ್ತೆ ಸ್ವಿಫ್ಟ್ ಅಲ್ಲಿ ಬರೋ ಇಂಜಿನ್ ಅಲ್ಲಿ ಬರುತ್ತೆ. ಇದು ಕ್ರಾಸ್ ಓವರ್, ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಬರುತ್ತೆ. ಗಾಡಿ ಕಂಡೀಷನ್ ತುಂಬಾ ಎಕ್ಸಲೆಂಟ್ ಆಗಿದೆ. ಟೈರ್ ನಿಮ್ಗೆ 75ರಿಂದ 80% ಟೈರ್ ಇದೆ, ಎಲ್ಲ ಬ್ರಿಡ್ಜ್ಸ್ಟೋನ್ ಟೈರ್ ಇನ್ಸ್ಟಾಲ್ ಆಗಿದೆ. ಸಿಂಗಲ್ ಓನರ್ ಗಾಡಿ ಸರ್. ಈ ಗಾಡಿಗೆ ಬೆಸ್ಟ್ ಇಂದ ಮಾರ್ಕೆಟ್ ಪ್ರೈಸ್ ಕೋಟ್ ಮಾಡ್ತಾ ಇದೀವಿ. ಈ ಗಾಡಿಗೆ ಜಸ್ಟ್ ನಾವು 5,45,000 ಬಂದ್ರೆ ಪ್ರೈಸ್ ಬಂದ್ರೆ ಗಾಡಿ ಕೊಡ್ತೀವಿ ಸರ್. 5,45,000 ಫೈನಲ್ ಹೇಳ್ತಿದ್ದಾರೆ ಫ್ರೆಂಡ್ಸ್. ಸರ್ ಇದು ಲೋನ್ ಬಗ್ಗೆ ಹೇಳ್ಬೋದಾ? ಸರ್ ಈ ಗಾಡಿಗೆ ನಿಮ್ಗೆ ಅರೌಂಡ್ ಒಂದು 50ರಿಂದ 75,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ. ಸೊ ಫ್ರೆಂಡ್ಸ್, ಹಾಗೆ ಯಾರು ನೋಡ್ತಾ ಇದ್ರೆ ನೀವು ನೋಡ್ತಾ ಇರ್ಬೋದು, ವೆರಿ ಗುಡ್ ವೆಲ್ ಮೇಂಟೈನ್ ಗಾಡಿ, ಮತ್ತೆ ಏನು ನೀವು ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರುವಂತ ಗಾಡಿ. ಯಾರು ನೋಡ್ತಾ ಇದ್ರೆ ಫ್ರೆಂಡ್ಸ್, ವ್ಯಾರಂಟಿ ಸಿಂಗಲ್ ಓನರ್ ಗಾಡಿ ಸರ್. ಜಸ್ಟ್ ವಾರಂಟಿ ಸಿಂಗಲ್ ಓನರ್ ಗಾಡಿ, ವೆರಿ ಗುಡ್ ಕಲರ್ ಅಂತಾನೆ ಹೇಳ್ಬೋದು. ಯಾರಾದ್ರೂ ನೋಡ್ತಾ ಇದ್ರೆ ಫ್ರೆಂಡ್ಸ್, ನೀವು ಶೋರೂಮ್ ಮೇಲೆ ಬಂದು ಮಾತಾಡೋದ್ರಿಂದ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು. ಹಾಗೆ ಇನ್ನೊಂದು ನೀವು ನೋಡ್ತಾ ಇರೋದು ಫ್ರೆಂಡ್ಸ್, ಫೋರ್ಡ್ ಇದೆ ಸರ್. ಈ ಫೋರ್ಡ್ ಬಗ್ಗೆ ಹೇಳ್ಬೋದಾ? ಸರ್ ಫೋರ್ಡ್ ಆಸ್ಪೈರ್ ಅನ್ಬಿಟ್ಟಿದ್ದು 2016 ಮಾಡಲು. ಓಕೆ. ಎಷ್ಟು ಹೊಡಿದೆ ಗೊತ್ತಾ ಸರ್? ಎಷ್ಟು? ಜಸ್ಟ್ 25,000 ಕಿಲೋಮೀಟರ್ ಹೊಡಿದೆ ಸರ್. 25,000 ಡ್ರಿವನ್. ಹೌದು ಸರ್, ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ. ಓಕೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಈ ಗಾಡಿಯಲ್ಲಿ CNG ಕೂಡ ಬರುತ್ತೆ ಸರ್. ಜಸ್ಟ್ ವಿತ್ CNG. ಹೌದು ಸರ್. ಡೀಸೆಲ್? ಪೆಟ್ರೋಲ್ ವಿತ್ CNG ಬರುತ್ತೆ. ಸಿಂಗಲ್ ಓನರ್ ಗಾಡಿ, 2016 ಮಾಡಲು. ಓಕೆ. ಈ ಗಾಡಿಯಲ್ಲಿ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ. ಓಕೆ. ಇಂಟೀರಿಯರ್ ಎಲ್ಲ ಚೆಕ್ ಮಾಡಬಹುದು ಸರ್, ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್ ಗಾಡಿ. ಇಂಟೀರಿಯರ್ ಅಲ್ಲಿ ನಿಮ್ಗೆ 4 ಪವರ್ ವಿಂಡೋ ಬರುತ್ತೆ. ಓಕೆ. ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ. ವೆರಿ ವೆಲ್ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ನಿಮ್ಗೆ ಸಿಟಿ ಒಳಗಡೆ CNG ಅಲ್ಲಿ ಒಂದು 20ರಿಂದ 22 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಹೈವೇಲಿ 30-31 ಕಿಲೋಮೀಟರ್ ಮೈಲೇಜ್ ಬರುತ್ತೆ. RC ಅಪ್ರೂವಲ್ ಆಗಿರೋ CNG ಇದೆ ಗಾಡಿಯಲ್ಲಿ. RC ಅಪ್ರೂವಲ್? ಹೌದು ಸರ್. ಈ ಗಾಡಿ ಕೂಡ ಲೋನ್ ಆಗುತ್ತೆ. ಈ ಗಾಡಿಗೆ ನಾವು ಅರೌಂಡ್ 3,95,000 ಪ್ರೈಸ್ ಕೊಟ್ ಮಾಡ್ತಾ ಇದೀವಿ. 3,95,000 ಲೋನ್ ಅಂದ್ರೆ ಎಷ್ಟಾಗುತ್ತೆ ಸರ್? ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ, ಒಂದು 50ರಿಂದ 75,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಕ್ಬಿಡುತ್ತೆ ಸರ್. ಸೊ ಫ್ರೆಂಡ್ಸ್, ಹಾಗೆ ಯಾರು ನೋಡ್ತಾ ಇದ್ರೆ ಫೋರ್ಡ್ ನೀವು ನೋಡ್ತಾ ಇರ್ಬೋದು, ಗುಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಯಾರಾದ್ರೂ ನೋಡ್ತಾ ಇದ್ರೆ ಫ್ರೆಂಡ್ಸ್, ನೀವು ಡೈರೆಕ್ಟ್ ಆಗಿ ಶೋರೂಮ್ ಮೇಲೆ ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ, ಒಂದು ಉಗಾದಿ ಆಫರ್ ಅಲ್ಲಿ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಂತಾನೆ ನಾವು ಹೇಳ್ಬೋದು ಫ್ರೆಂಡ್ಸ್. ಯಾರಾದರೂ ಒಂದು ಸಿಟಿಗೆ ಒಂದು ಸಣ್ಣ ಗಾಡಿ, ಒಂದು ವೆರಿ ಗುಡ್ ಮೇಂಟೈನ್ ಗಾಡಿ ಅಂತ ನೋಡ್ತಾ ಇದ್ರೆ, ನಮ್ದು i10 ಇದೆ ಸರ್. ಈ ಗಾಡಿ ಬಗ್ಗೆ ಹೇಳ್ಬೋದಾ? ಸರ್ ಇದು i10 ಸರ್. 2019 ಮಾಡಲು, ಸಿಂಗಲ್ ಓನರ್, 52,000 ಕಿಲೋಮೀಟರ್ ಓಡಿದೆ. ಸ್ಪೋರ್ಟ್ಸ್ ವೇರಿಯಂಟ್ ಗಾಡಿ ಸರ್. ಸರ್ ಈ ಗಾಡಿ ಅರೌಂಡ್ ಸಿಂಗಲ್ ಓನರ್ ಗಾಡಿ, ಏರ್ ಬ್ಯಾಗ್ ಪ್ರತಿಯೊಂದು ಆಪ್ಷನ್ ಬರುತ್ತೆ ಸರ್. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಮೇಂಟೈನ್ ಆಗಿದೆ. ಗಾಡಿ ಚೆನ್ನಾಗಿದೆ ಸರ್, ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಸರ್. ಸರ್ ಅದು ಗಾಡಿ ಏನ್ ಪ್ರೈಸ್ ಮಾಡ್ತೀರಾ ಸರ್? ಸರ್ ಈ ಗಾಡಿ ನೀವು 5 ಲಕ್ಷ ಆಗುತ್ತೆ ಸರ್. 5 ಲಕ್ಷ ಸರ್. ಇದು ಡೌನ್ ಪೇಮೆಂಟ್ ಏನಾಗುತ್ತೆ ಗಾಡಿ? ಈ ಗಾಡಿಗೂ ಅರೌಂಡ್ 75ರಿಂದ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ ಸರ್. ಸರ್ ಲೋನ್ ಬಗ್ಗೆ? ಲೋನ್ ಅದೇ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು ಸರ್. ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀವಿ. ಇದಕ್ಕೆ ಸಿಬಿಲ್ ಸ್ಕೋರ್ ಸರಿ ಇಲ್ಲ ಅಂದ್ರೆ ಏನಾದ್ರು ಆಪ್ಷನ್ ಇದೆ ಸರ್ ನಿಮ್ಮ ಕಡೆ? ಸರ್ ಸಿಬಿಲ್ ಸ್ಕೋರ್ ಚೆನ್ನಾಗಿಲ್ಲ ಅಂದ್ರೆ ಮಿನಿಮಮ್ ಇರಬೇಕು ಸರ್, ಅರೌಂಡ್ 680 ಪ್ಲಸ್ ಸಿಬಿಲ್ ಸ್ಕೋರ್ ಇದ್ದು, ಸ್ವಂತ ಮನೆ ಇದ್ರೆ, ಇಲ್ಲಾಂದ್ರೆ ಗ್ಯಾರಂಟಿ ಯಾರನ್ನ ಕೊಡ್ತೀರಾ ಅಂದ್ರೆ ನಾವು ಟ್ರೈ ಮಾಡ್ಕೊಡ್ತೀವಿ ಸರ್. ವೀಕ್ಷಕರಿಗೆ ಯಾರಾದ್ರೂ ಹಾಗೆ ಸಿಬಿಲ್ ಸ್ಕೋರ್ ಏನಾದ್ರು ತೊಂದರೆ ಇದ್ರೆ, ನೀವು ಕೂಡ ಒಂದು ಬೇರೆ ಆಪ್ಷನ್ ಇದೆ, ನೀವು ಪ್ರೈವೇಟ್ ಅಲ್ಲಿ ಹೋಗ್ಬೋದು ಅಂತ ಹೇಳ್ತಾ, ಈ ಗಾಡಿ ಯಾರು ನೋಡ್ತಾ ಇದ್ರೆ i10 ನೀವು ಫ್ರೆಂಡ್ಸ್, ವೆರಿ ಗುಡ್ ವೆಲ್ ಮೇಂಟೈನ್ ಗಾಡಿ ನೀವು ನೋಡ್ತಾ ಇರೋದು. ಬ್ರಾಂಡ್ ನ್ಯೂ ಟೈರ್ ಇದೆ, ಮತ್ತೆ KA53 ರಿಜಿಸ್ಟ್ರೇಷನ್, ವೆಲ್ ಮೇಂಟೈನ್ ಗಾಡಿ ಸರ್. ಓನರ್ ಎಷ್ಟು ಅಂತಂದ್ರೆ ಗಾಡಿ? ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ. ಹಾಗೆ ಯಾರು ನೋಡ್ತಾ ಇರೋ ಫ್ರೆಂಡ್ಸ್, ಈ ಶೋರೂಮ್ ಅಲ್ಲಿ ಬಂದು ನೋಡಿದ್ರೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ಹೇಳ್ಬೋದಾ ಸರ್? ಸಿಂಗಲ್ ಓನರ್ ಗಾಡಿ. ಸರ್ 2020 ಮಾಡಲ್. ಓಕೆ. Hyundai Venue ಪೆಟ್ರೋಲ್ S 1.2 ಅಂತ. ಓಕೆ. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಮೇಂಟೈನ್ ಆಗಿದೆ, ಒಂದೊಂದು ಪ್ಯಾನಲ್ ರೀಪೇಂಟ್ ಇಲ್ಲ. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ ಸರ್. ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ಟೈರ್ ಕಂಡೀಷನ್ ಚೆಕ್ ಮಾಡ್ಬೋದು ಸರ್. ಓಕೆ. ಈ ಗಾಡಿ ಅರೌಂಡ್ 1,25,000 ಕಿಲೋಮೀಟರ್ಸ್ ಓಡಿದೆ. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ. ಈ ಗಾಡಿ ಕೂಡ ನಾವು ಇಂಜಿನ್ ಮತ್ತೆ ಗೇರ್ ಬಾಕ್ಸ್ 1 ವರ್ಷ ವಾರಂಟಿ ಕೊಡ್ತೀವಿ. 1 ಇಯರ್ ವಾರಂಟಿ. ಹೌದು ಸರ್. ಪ್ಯೂರ್ ಲೆದರ್ ಇಂಟೀರಿಯರ್ಸ್ ಇದೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್ ಗಾಡಿ. ಸರ್ ಇದು ಲೆದರ್ ಸೀಟ್ ಸರ್ ಕಂಪ್ಲೀಟ್? ಹೌದು ಸರ್, ಪ್ಯೂರ್ ಲೆದರ್ ಸೀಟ್ಸ್ ಇದೆ ಸರ್. ಸೊ ನೀವು ನೋಡ್ತಾ ಇರಬಹುದು ಲೆದರ್ ಸೀಟ್ ಇದೆ ಫ್ರೆಂಡ್ಸ್. ಹಾಗೆ ಯಾರು ನೋಡ್ತಾ ಇರಬಹುದು, ವೈಟ್ ಕಲರ್, ತುಂಬಾ ವೆಲ್ ಮೇಂಟೈನ್ ಗಾಡಿ ಇದೆ.
ಹಾಗೆ ನೀವು ರೇರ್ ಸೀಟ್ ನೋಡ್ಬೋದು, ತುಂಬಾನೇ ಸ್ಪೇಸಿಯಸ್ ಗಾಡಿ ಅಂತಾನೆ ಹೇಳ್ಬೋದು. ವೆನು ಕಾಂಪ್ಯಾಕ್ಟ್ ಎಸ್ ಯು ವಿ ಸರ್. ಕಾಂಪ್ಯಾಕ್ಟ್ ಎಸ್ ನಿಮ್ಗೆ ಹಿಂದೆಗಡೆನೂ ಇದು ಬರುತ್ತೆ, ಹಿಂದೆಗಡೆ ನಿಮ್ಗೆ AC ಬರುತ್ತೆ. ಸಿಂಗಲ್ ಓನರ್ ಗಾಡಿ 2020 ಮಾಡಲ್ ಪೆಟ್ರೋಲ್ ವೆನ್ಯೂ. ಸರ್ ಬೆಸ್ಟ್ ಇನ್ ಮಾರ್ಕೆಟ್ 6,65,000ಕ್ಕೆ ಗಾಡಿ ಕೊಟ್ಬಿಡ್ತೀನಿ ಸರ್. 6,65,000 ಗಾಡಿ ಕೊಡ್ತೀನಿ ಸರ್. 6,65,000 ಹೇಳ್ತಿದ್ದಾರೆ ಸರ್. ಲೋನ್ ಬಗ್ಗೆ ಹೋಗೋದಾದ್ರೆ ಗಾಡಿ ಸರ್, ಈ ಗಾಡಿಗೆ ಒಂದು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ. ಸೊ 50,000 ನೀವು ಡೌನ್ ಪೇಮೆಂಟ್ ಮಾಡಿದ್ರೆ ಉಳಿದು ಕೂಡ ಲೋನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಹಾಗೆ ಯಾರಾದ್ರೂ ನೋಡ್ತಾ ಇದ್ರೆ ನೀವು ಶೋರೂಮ್ ಅಲ್ಲಿ ಬಂದು ಮಾತಾಡೋದ್ರಿಂದ ನಿಮಗೆ ಬೆಸ್ಟ್ ಪ್ರೈಸ್ ಹೇಳ್ಬೋದಾ ಸರ್? Volkswagen Polo GT ಅನ್ಬಿಟ್ಟಿದ್ದು ಸರ್. ಆಟೋಮೆಟಿಕ್ ಗಾಡಿ, Okay. 2013 ಮಾಡಲ್, ಥರ್ಡ್ ಓನರ್ ಆಗಿದೆ, 56,000 ಕಿಲೋಮೀಟರ್ ಓಡಿದೆ. ಎಸ್ ಸರ್. ಇದು DSG ಗೇರ್ ಬಾಕ್ಸ್ ಬರುತ್ತೆ ಸರ್. Okay, ಅಪ್ sir. ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ, ಬರೀ 56,000 ಕಿಲೋಮೀಟರ್ ಓಡಿದೆ. 7 ಸ್ಪೀಡ್ ಆಟೋಮೆಟಿಕ್ ಗಾಡಿ ಇದು. ಓಕೆ. TSI ಇಂಜಿನ್, ಪೆಟ್ರೋಲ್ ವಿತ್ ಟರ್ಬೋ ಗಾಡಿ ಸರ್ ಇದು. TSI ಅಂದ್ರೆ ಸರ್ ಪೆಟ್ರೋಲ್ ಟರ್ಬೋ ಬರುತ್ತೆ ಸರ್. ಪ್ಯೂರ್ ಪರ್ಫಾರ್ಮೆನ್ಸ್ ಗಾಡಿ. Okay. ಈ ಗಾಡಿಯಲ್ಲಿ ನಿಮ್ಗೆ ಇಂಟೀರಿಯರ್ಸ್ ಅಲ್ಲಿ ಪ್ಯೂರ್ ಲೆದರ್ ಇಂಟೀರಿಯರ್ಸ್ ಇದೆ, ಪ್ಯೂರ್ ಡ್ಯುಯಲ್ ಏರ್ ಬ್ಯಾಗ್ ಇದೆ, ABS ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ. ಸರ್. ನಿಮ್ಗೆ ಎಕ್ಸ್ಟರ್ನಲ್ ಫಿಟೆಡ್ ಐ ಮೀನ್ Volkswagen ಹೈಯರ್ ಓಷನ್ GT ಇದು ಮ್ಯಾಗ್ವಿಲ್ ಫಿಟ್ ಮಾಡಿದ್ದಾರೆ. ಎಸ್ ಸರ್. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ. ಈ ಗಾಡಿ ಕೂಡ ಲೋನ್ ಆಗುತ್ತೆ. ಎಸ್ ಸರ್. ಈ ಗಾಡಿಗೆ ನಾವು ಅರೌಂಡ್ 4,75,000 ಕೋಟ್ ಮಾಡ್ತಾ ಇದೀವಿ. 4,75,000 ಹೌದು ಸರ್, ವಿಚ್ ಇಸ್ ವೆರಿ ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ ಸರ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಒಂದು 50,000 ರಿಂದ 75,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ ಸರ್. ಸೊ ಹಾಗೆ ಫ್ರೆಂಡ್ಸ್, ಯಾರು ನೋಡ್ತಾ ಇರೋ Volkswagen ಗಾಡಿ ನೀವು ನೋಡ್ತಾ ಇದ್ದಾರೆ, ವೆರಿ ಗುಡ್ ಲುಕ್ ಗಾಡಿ, ಮತ್ತೆ ವೆರಿ ರೆಡ್ ಕಲರ್ ಗಾಡಿ, ತುಂಬಾನೇ ವೆಲ್ ಮೇಂಟೈನ್ ಗಾಡಿ, ಮತ್ತೆ ಬ್ರಾಂಡ್ ಟೈರ್ಸ್ ಇದೆ. ಯಾರು ನೋಡ್ತಾ ಇರೋ ಫ್ರೆಂಡ್ಸ್ ಶೋರೂಮ್ ಅಲ್ಲಿ ಬಂದು ನೋಡೋದ್ರಿಂದ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತಾನೆ ನಾವು ಹೇಳ್ಬೋದು ಫ್ರೆಂಡ್ಸ್. ಹಾಗೆ ನಮ್ಮ ಕಡೆ ಸರ್ ಯಾವ ಗಾಡಿ ಸರ್ ಇದು? ಸರ್, ಇದು ಹೋಂಡಾ ಜಾಜ್ ಅನ್ಬಿಟ್ಟು ಸರ್ ಬಜೆಟ್ ಗಾಡಿ. ನಿಮಗೆ 2009 ಮಾಡಲ್, FC ಇನ್ಸೂರೆನ್ಸ್ ಎಲ್ಲ ಹೊಸದಿದೆ, 5 ವರ್ಷ FC ಇದೆ, ಇನ್ಸೂರೆನ್ಸ್ ಇದೆ. ಈ ಗಾಡಿ 56,000 ರೆಕಾರ್ಡೆಡ್ ಓದಿದೆ. ಈ ಗಾಡಿಯಲ್ಲಿ ನಿಮ್ಗೆ 2 ಏರ್ ಬ್ಯಾಗ್, ABS, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಬರುತ್ತೆ. ಓಕೆ. ಈ ಗಾಡಿಗೆ ನಾವು ಬೆಸ್ಟ್ ಇನ್ ದ ಮಾರ್ಕೆಟ್ 1,90,000 ಬಂದ್ರೆ ಗಾಡಿ ಕೊಟ್ಬಿಡ್ತೀವಿ ಸರ್. 1,90,000 ಫೈನಲ್ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಸರ್ ಲೋನ್ ಆಗ್ಬೋದಾ ಸರ್ ಗಾಡಿ? ಲೋನ್ ಆಗಲ್ಲ ಸರ್, ಬರೀ 1,90,000ಕ್ಕೆ 1.2 IV ಟೆಕ್ ಗಾಡಿ ಬರ್ತಿದೆ. ಓಕೆ. ಇಂಜಿನ್ ರಿಲಯಬಿಲಿಟಿ ತುಂಬಾ ಚೆನ್ನಾಗಿರುತ್ತೆ, ಎಕ್ಸಲೆಂಟ್ ಕಂಡೀಷನ್ ಇದೆ ಸರ್. ಸೊ ಹಾಗೆ ಫ್ರೆಂಡ್ಸ್, ಯಾರಾದ್ರೂ ಹಾಗೆ ನೋಡ್ತಾ ಇದ್ರೆ ನಿಮಗೆ ಯಾವ್ದಾದ್ರು ಫ್ಯಾಮಿಲಿಗೆ ಒಂದು ವೆರಿ ಗುಡ್ ಕಂಡೀಷನ್ ಗಾಡಿ ಯಾವ್ದಾದ್ರು ಬೇಕು ಅಂದ್ರೆ 1,90,000 ಹೇಳ್ತಿದ್ದಾರೆ. ಅದು ಕೂಡ ನೆಗೋಷಿಯಬಲ್ ಪ್ರೈಸ್ ಅಂತ ಹೇಳ್ತಿದ್ದಾರೆ. ಇದು ಕೂಡ ಲೋನ್ ಆಗಲ್ಲ, ಕ್ಯಾಶ್ ಅಂಡ್ ಕ್ಯಾರಿ ಅಂತಾನೆ ಹೇಳ್ಬೋದು. ಹಾಗೆ ಯಾರು ನೋಡ್ತಾ ಇರೋ ಫ್ರೆಂಡ್ಸ್, ನೀವು ಡೈರೆಕ್ಟ್ ಆಗಿ ಒಂದು ಗಾಡಿ ನೋಡ್ಕೊಂಡು ನೀವು ತಗೊಂಡು ಹೋಗ್ಬೋದು ಅಂತಾನೆ ನಾವು ಹೇಳ್ಬೋದು ಫ್ರೆಂಡ್ಸ್. ಕಾರ್ತಿಕ್ ಸರ್, ಯಾವ ಸರ್ ಗಾಡಿ ಇದು? ಆನೆ ಇದ್ದಂಗಿದೆ ಸರ್. ಇದು ಫೋರ್ಡ್ ಎಂಡೋವರ್ ಅನ್ಬಿಟ್ಟು ಸರ್. ಸರ್, ರಿಯಲ್ ಆನೆ ಇದು. ಓಕೆ. 2012 ಮಾಡಲ್ ಫೋರ್ಡ್ ಎಂಡೋವರ್. ಓಕೆ. ರೋಡ್ ಪ್ರೆಸೆನ್ಸ್ ಚೆಕ್ ಮಾಡಬಹುದು ಸರ್, ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ. ಓಕೆ. ಅಪ್ ಟು ಡೇಟ್ ಶೋರೂಮ್ ಇದೆ. ಓಕೆ. 1,35,000 ಕಿಲೋಮೀಟರ್ ಓಡಿದೆ ಸರ್. ಸರ್. ಈ ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ. 4x2 ಗಾಡಿ. ಓಕೆ. ನಿಮ್ಗೆ ಇಂಟೀರಿಯರ್ ನೋಡಿದ್ರೆ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಬರುತ್ತೆ ಸರ್. ಎಸ್ ಸರ್, ನೀವು ನೋಡ್ತಾ ಇರ್ಬೋದಲ್ಲ ಫ್ರೆಂಡ್ಸ್. ಹಾಗೆ ನೋಡುವ ಫುಲ್ ಕಂಪ್ಲೀಟ್ ಲೆದರ್ ಸೀಟು, ವೆಲ್ ಮೇಂಟೈನ್ ಇಂಟೀರಿಯರ್ ಅಂತಾನೆ ಹೇಳ್ಬೋದು. ತುಂಬಾನೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಬರೀ ಇಂಟೀರಿಯರ್ ಅಲ್ಲ ಸರ್, ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ, ವೆರಿ ವೆಲ್ ಮೇಂಟೈನ್ ಆಗಿದೆ ಸರ್. ಹಾಗೆ ಟೈರ್ ಕಂಡೀಷನ್ ಏನು ಹೇಳುತ್ತೆ ಸರ್? ಟೈರ್ ಕಂಡೀಷನ್ ಏನಿದೆ? ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್, ನೋಡಬಹುದು. ಮೋರ್ ದನ್ 90 to 95% ಟೈರ್ ಇದೆ. ಓಕೆ. ಅಲೋಯ್ ಇಲ್ಲ ಅಂತಾನೆ ಹೇಳ್ಬೋದು. ಹೌದು ಸರ್, ಕಸ್ಟಮರ್ ತಗೊಂಡ್ಮೇಲೆ $1 ಕೆಲಸ ಇಲ್ಲ ಸರ್ ಗಾಡಿಯಲ್ಲಿ. ಓಕೆ. ಡೀಸೆಲ್ ಹಾಕೊಂಡು ನೋಡ್ಸ್ಕೊಬೇಕು. ಸೊ ಡೀಸೆಲ್ ಅಂತ ಹೇಳ್ತಾ ಇದ್ರೆ, ಡೀಸೆಲ್ ಇಂಜಿನ್ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಹಾಗೆ ಏನ್ ಪ್ರೈಸ್ ಮಾಡ್ತೀರಾ ಸರ್ ಗಾಡಿ? ಸರ್, ನಾವು ಇದನ್ನ 695 ಕೋಟ್ ಮಾಡ್ತಿರೋದು. ನಿಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ 675 ಗಾಡಿ ಕೊಡ್ತೀವಿ. ಬೆಸ್ಟ್ ಆಫ್ ರೋಡರ್ ಗಾಡಿ ಸರ್, 2012 ಮಾಡಲ್ ಎಂಡೋವರ್. ಓಕೆ. 675 ಹೇಳ್ತಿದ್ದಾರೆ ಫ್ರೆಂಡ್ಸ್. ಯಾರಾದ್ರೂ ನೋಡ್ತಾ ಇದ್ರೆ ಆಫ್ ರೋಡ್ ಗಾಡಿ, ನೀವು ಒಳ್ಳೆ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಫೈನಲ್ ಟು ಫೈನಲ್ ರೈಟ್ ಹೇಳಿ ಸರ್ ಗಾಡಿಗೆ. ಸರ್, 6.5 ಕೊಟ್ಬಿಡೋಣ ಬನ್ನಿ ಸರ್. ಫೈನಲ್ 6,50,000 ಹೇಳ್ತಿದ್ದಾರೆ. ಫೈನಲ್ ಟು ಫೈನಲ್ ಫ್ರೆಂಡ್ಸ್. ಉಗಾದಿ ಆಫರ್ ಇದು. ಯಾರಾದ್ರೂ ಹಾಗೆ ನೋಡ್ತಾ ಇದ್ರೆ ನೀವು ಡೈರೆಕ್ಟ್ ಆಗಿ ಒಂದು ಶೋರೂಮ್ ಅಲ್ಲಿ ಮಾತಾಡಿದ್ರೆ ನಿಮಗೆ ಬೆಸ್ಟ್ ಪ್ರೈಸ್ ಎಲ್ಲ ಆಗುತ್ತೆ ಅಂತಾನೆ ನಾವು ಹೇಳ್ಬೋದು ಫ್ರೆಂಡ್ಸ್. ಕಾರ್ತಿಕ್ ಸರ್, ಸ್ವಿಫ್ಟ್ ಬಗ್ಗೆ ಹೇಳ್ಬೋದಾ ಸರ್? ಇದು ZDI 2012 ಮಾಡಲ್, ಸೆಕೆಂಡ್ ಓನರ್, 1,10,000 ಓಡಿದೆ ಸರ್. ಇದಕ್ಕೂ ಶೋರೂಮ್ ಹಿಸ್ಟ್ರಿ ಇದೆ ಸರ್. ಓಕೆ. ಈ ಗಾಡಿ ನಿಮಗೆ ಇಂಟೀರಿಯರ್ ಬಂದ್ರೆ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC, ಸೆಂಟ್ರಲ್ ಲಾಕಿಂಗ್, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಓಕೆ. ಗಾಡಿ ಗುಡ್ ಕಂಡೀಷನ್ ಇದೆ. ಓಕೆ ಸರ್. ವೆಲ್ ಮೇಂಟೈನ್ಡ್ ಆಗಿದೆ. ಓಕೆ. ಟೈರ್ ಕಂಡೀಷನ್ ಹೇಳ್ಬೋದಾ ಸರ್? ಟೈರ್ ನಿಮ್ಗೆ ಅರೌಂಡ್ 50 to 60% ಟೈರ್ ಇದೆ. ಓಕೆ ಸರ್. ಎಕ್ಸಲೆಂಟ್ ಕಂಡೀಷನ್ ಮೇಂಟೈನ್ ಆಗಿದೆ. ಸರ್. ಈ ಗಾಡಿ ನಾವು 4.25 ಲಕ್ಷ ಕೋಟ್ ಮಾಡ್ತಾ ಇದ್ದೀವಿ ಸರ್. ಓಕೆ. 4,10,000 ಬಂದ್ರೆ ಫೈನಲ್ ಗಾಡಿ ಕೊಡ್ತೀವಿ ಸರ್. 4.10 ಫೈನಲ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಇದು ಕೂಡ ಲೋನ್ ಆಗ್ಬೋದಾ ಸರ್ ಗಾಡಿ? ಆಗುತ್ತೆ ಸರ್, ಲೋನ್ ಆಗುತ್ತೆ. ಇದು ಕೂಡ ಲೋನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಹಾಗೆ ಯಾರು ನೋಡ್ತಾ ಇದ್ರೆ ಒಂದು ವೆರಿ ಗುಡ್ ಮೈಲೇಜ್ ಗಾಡಿ, ವೆರಿ ಗುಡ್ ಮೇಂಟೈನ್ ಗಾಡಿ ಯಾರು ಬೇಕು ಅಂದ್ರೆ ನೀವು ಡೈರೆಕ್ಟ್ ಆಗಿ ಬಂದು ಶೋರೂಮ್ ಅಲ್ಲಿ ನೋಡ್ಬೋದು ಫ್ರೆಂಡ್ಸ್. ಸರ್, ಈ ಗಾಡಿ ಬಗ್ಗೆ ಹೇಳ್ಬೋದಾ? ಸರ್, ನೆಕ್ಸ್ಟ್ ನಮ್ಮ ಹತ್ರ ಒಂದು ಹೋಂಡಾ ಮೊಬಿಲಿಯೋ ಇದೆ. ಓಕೆ ಸರ್, ಇದು ಎರಡನೇ ಗಾಡಿ ಅನ್ಸುತ್ತೆ ಅಲ್ಲ ಸರ್? ಹೋಂಡಾ ಮೊಬಿಲಿ 2 ಗಾಡಿ ಇದೆ ಸರ್ ಸ್ಟಾಕ್ ಅಲ್ಲಿ. ಇದು ಫಸ್ಟ್ ಗಾಡಿ. ಇದು ಟಾಪ್ ಅಂಡ್ VX ಅನ್ಬಿಟ್ಟು. ಓಕೆ. 2015 ಮಾಡಲ್, ಸೆಕೆಂಡ್ ಓನರ್, ಅರೌಂಡ್ 80,000 ಕಿಲೋಮೀಟರ್ ಓಡಿದೆ. 80,000 ಕಿಲೋಮೀಟರ್ ಓಡಿದೆ. ನೀವು ನೋಡ್ತಾ ಇರೋದು ಫ್ರೆಂಡ್ಸ್ ಕಂಪ್ಲೀಟ್ ಅಲಾಯ್ ಇದೆ. ಮತ್ತೆ ಇಂಟೀರಿಯರ್ ಬಗ್ಗೆ ಹೇಳ್ಬೋದಾ ಸರ್ ಗಾಡಿ? ಇಂಟೀರಿಯರ್ ಅಲ್ಲಿ ನಿಮಗೆ 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ. ಓಕೆ. ಸೆಂಟ್ರಲ್ ಲಾಕಿಂಗ್, ಸೆಂಟ್ರಲ್ ಲಾಕಿಂಗ್, ರಿಯರ್ ವೈಪರ್ಸ್ ಬರುತ್ತೆ. ಓಕೆ. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಇದೆ. ಬರೀ 80,000 ಕಿಲೋಮೀಟರ್ ಓಡಿದೆ
ಇದೆ ಸರ್. ಸರ್ ಏನು ಪ್ರೈಸ್ ಮಾಡ್ತೀರಾ ಈ ಗಾಡಿ ನಾವು 5,95,000 ಕೋಟ್ ಮಾಡ್ತಾ ಇದೀವಿ. 5,75,000 ಬಂದ್ರೆ ಗಾಡಿ ಕೊಡ್ತೀವಿ ಸರ್. 5,75,000 ಫೈನಲ್ ಹೇಳ್ತಿದ್ದಾರೆ ಫ್ರೆಂಡ್ಸ್. ಯಾರಾದರೂ ನೋಡ್ತಾ ಇದ್ದಾರೆ ನೀವು ಶೋರೂಮಲ್ಲಿ ಬಂದು ಮಾತಾಡೋದ್ರಿಂದ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್. ಸರ್ ಹಾಗೆ ಈ ಗಾಡಿ ಯಾವುದು ಸರ್? ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು 7 ಸೀಟರ್ ಇದೆ ಸರ್, MVP. ಹಾಂ ಸರ್. ಎರ್ಟಿಗಾ ಓಕೆ 2013 ಮಾಡಲ್, ಸಿಂಗಲ್ ಓನರ್. ಓಕೆ ಈ ಗಾಡಿ ಅರೌಂಡ್ 1,10,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್ ಗಾಡಿ, VDI ಇದು. ಓಕೆ ಸರ್. ಅವಾಗಲೇ ನೋಡಿ ZDI ಇದು VDI ಗಾಡಿ. ಎಸ್ ಸರ್. ನಿಮ್ಗೆ 1,10,000 ಓಡಿದೆ. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಓಕೆ AC ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಓಕೆ ಸರ್. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಫಿಟ್ ಆಗಿದೆ ಸರ್. ಎಸ್ ಸರ್. ಸರ್ ಫೈನಲ್ ಏನು ಪ್ರೈಸ್ ಮಾಡ್ತಿದ್ದೀರಾ ಸರ್? ಇದು ಫೈನಲ್ ಟು ಫೈನಲ್ 5,75,000 ಗಾಡಿ ಕೊಡ್ತೀನಿ ಸರ್. 5,70,000 ಸರ್. ಇದ್ರ ಮೇಲೆ ಏನೋ ಲೋನ್ ಆಗ್ಬೋದಾ ಗಾಡಿ? ಆಗುತ್ತೆ ಸರ್. 13 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿಗೆ ಲೋನ್ ಆಗುತ್ತೆ ಸರ್. ಡೌನ್ ಪೇಮೆಂಟ್ ಬಗ್ಗೆ ಹೇಳೋದಾದ್ರೆ ಗಾಡಿಗೆ ಒಂದು 75,000 ಇಂದ 1 ಲಕ್ಷ ಡೌನ್ ಪೇಮೆಂಟ್ ಮಾಡಬೇಕು. 75,000 1 ಲಕ್ಷ ಹೇಳಿದ್ರೆ ನೀವು ನೋಡ್ತಾ ಇದ್ದೀರಾ ಫ್ರೆಂಡ್, ಎರ್ಟಿಗಾ ಗಾಡಿ ನಿಮ್ದು ಆಗುತ್ತೆ. 7 ಸೀಟರ್ ಗಾಡಿ. ಯಾರಾದರೂ ಹಾಗೆ ನೋಡ್ತಾ ಇದ್ರೆ ನೀವು ಶೋರೂಮ್ ಮೇಲೆ ಬಂದು ಮಾತಾಡ್ಬೋದು. ಹಾಗೆ ಇನ್ನೊಂದು ಫೋರ್ಡ್ ಇದೆ ಸರ್, ಈ ಗಾಡಿ ಬಗ್ಗೆ ಹೇಳ್ಬೋದಾ ಸರ್? ಇದು ಬಂದ್ಬಿಟ್ಟು ಫೋರ್ಡ್ ಎಕೋಸ್ಪೋರ್ಟ್ ಅಂದ್ಬಿಟ್ಟು ಆಟೋಮೆಟಿಕ್ ಗಾಡಿ. ಓಕೆ 2015 ಮಾಡಲ್, ಸೆಕೆಂಡ್ ಓನರ್, 56,000 ಕಿಲೋಮೀಟರ್ ಓಡಿದೆ. ಓಕೆ ಪುಷ್ ಬಟನ್ ಸ್ಟಾರ್ಟ್, 6 ಸ್ಪೀಡ್, 6 ಏರ್ ಬ್ಯಾಗ್ಸ್ ಬರೋ ಗಾಡಿ ಇದು ಸರ್. 6 ಇಯರ್ ಬೇಕು ಬರುತ್ತೆ. ಹೌದು ಸರ್. ಅಲೋ ಇಲ್ಲ ಇದೆ ಅನ್ಸುತ್ತೆ. ಹೌದು ಸರ್, ಫುಲ್ ಟಾಪ್ ಎಂಡ್ ಗಾಡಿ, ಟೈಟಾನಿಯಂ ಪ್ಲಸ್ ಅಂದ್ಬಿಟ್ಟು ವೇರಿಯಂಟ್. ಓಕೆ ಟಾಪ್ ಎಂಡ್ ಗಾಡಿ. ಈ ಗಾಡಿಗೆ ನಾವು ಅರೌಂಡ್ 5,95,000 ಕೋಟ್ ಮಾಡ್ತಾ ಇದೀವಿ, ವಿಚ್ ಇಸ್ ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ ಸರ್. ಸೊ ಇದು ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳ್ತಿದ್ದಾರೆ. ಫೈನಲ್ ಟು ಫೈನಲ್ ರೇಟ್ ಆಗ್ಬೋದು ಸರ್ ಗಾಡಿ? ಸರ್ ಒಂದು 5,85 ಗಾಡಿ ಕೊಡ್ತೀವಿ ಸರ್. 5,85 ಆಗುತ್ತೆ. ಇದು ಕೂಡ ಲೋನ್ ಆಗುತ್ತಲ್ಲ ಸರ್? ಹೌದು ಸರ್, ಲೋನ್ ಸೊ ಆಗುತ್ತೆ. ಇದು ಕೂಡ ಲೋನ್ ಆಗುತ್ತೆ ಅಂತಾನೆ ಹೇಳ್ತಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ನೆಕ್ಸ್ಟ್ ನಾವು ಹೊಂಡೈ ಗಾಡಿ ಇದೆ, KA04 ರಿಜಿಸ್ಟ್ರೇಷನ್. ಸರ್ ಈ ಗಾಡಿ ಬಗ್ಗೆ ಹೇಳೋದಾ? ನೆಕ್ಸ್ಟ್ Hyundai i20 ಇದೆ ಸರ್. ಟಾಪ್ ಎಂಡ್ ಗಾಡಿ. ಓಕೆ ಇದು 2019 ಮಾಡಲ್, ಟಾಪ್ ಎಂಡ್ ಗಾಡಿ. ಹಾಂ ಸರ್. ಅರೌಂಡ್ 40,000 ಕಿಲೋಮೀಟರ್ ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಈ ಗಾಡಿಯಲ್ಲಿ ನಿಮಗೆ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಓಕೆ ಡ್ಯುಯಲ್ ಏರ್ ಬ್ಯಾಗ್, ABS, ಕ್ಲೈಮೇಟ್ ಕಂಟ್ರೋಲರ್, ಪ್ರತಿಯೊಂದು ಆಪ್ಷನ್ ಬರುತ್ತೆ ಸರ್. ಓಕೆ ಹಾಗೆ ನೋಡ್ತಾ ಇರ್ಬೋದು, ಲೆದರ್ ಸೀಟು ಕಂಪ್ಲೀಟು, ಕಂಪ್ನಿ ಪುಷ್ ಬಟನ್ ಇದೆ, ಮತ್ತೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಅಂತಾನೆ ಹೇಳೋದು ಫ್ರೆಂಡ್ಸ್. ವೆಲ್ ಮೇಂಟೈನ್ ಇಂಟೀರಿಯರ್ ಅಂತಾನೆ ಹೇಳ್ಬೋದು. ಬಾಡಿನೂ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಟೋಟಲ್ ಆಕ್ಸಿಡೆಂಟ್ 100% ಆಕ್ಸಿಡೆಂಟ್ ಫ್ರೀ. ಆಪ್ಷನಲ್ ಗಾಡಿ. ಈ ಗಾಡಿಗೆ ನಾವು 6,95,000 ಕೋಟ್ ಮಾಡ್ತಾ ಇದೀವಿ, ಸ್ಲೈಟ್ಲಿ ನೆಗೋಷಿಯಬಲ್ ಸರ್. 6,95,000 ಸ್ಲೈಟ್ಲಿ ನೆಗೋಷಿಯಬಲ್ ಸರ್. 6,95,000 ಹೇಳ್ತಿದ್ದಾರೆ, ಅದು ಸ್ಲೈಟ್ಲಿ ನೆಗೋಷಿಯಬಲ್. ಒಂದು ಯುಗಾದಿ ಆಫರ್ ಅಂತಾನೆ ಹೇಳ್ಬೋದು. ಯಾರಾದರೂ ಬಂದ್ರೆ ಯುಗಾದಿ ಒಳಗಡೆ ಒಳ್ಳೆ ಬಂಪರ್ ಪ್ರೈಸ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಸರ್ ಫೈನಲ್ ಟು ಫೈನಲ್ ಇನ್ನೊಂದು ರೈಟ್ ಹೇಳಿ ಸರ್ ಗಾಡಿಗೆ? ಸರ್ ಒಂದು 675 ಕೊಟ್ಬಿಡ್ತೀವಿ ಸರ್ ಫೈನಲ್. 675 ಫೈನಲ್ ಅಂತ ಹೇಳ್ತಿದ್ದಾರೆ. ಯಾರಾದರೂ ಹಾಗೆ ನೋಡೋದಿದ್ರೆ ಬರ್ಬೋದು. ಬ್ರ್ಯಾಂಡ್ ಟೈರ್ ಇದೆ, ಹಲೋವೇಲ್ ಇದೆ, ನೀವು ನೋಡ್ತಾ ಇರ್ಬೋದು. ತುಂಬಾನೇ ವೆಲ್ ಮೇಂಟೈನ್ ಗಾಡಿ ಫ್ರೆಂಡ್ಸ್. ಯಾರು ನೋಡ್ತಾ ಇದ್ರೆ ನೀವು ಡೈರೆಕ್ಟಾಗಿ ಬಂದು ಶೋರೂಮಲ್ಲಿ ಮಾತಾಡ್ಬೋದು. ಹಾಗೆ ಮತ್ತೊಂದು ನಾವು ನೋಡ್ತಾ ಇದ್ದೀವಿ ಫ್ರೆಂಡ್ಸ್, ಯಾಕೆಂದರೆ ತುಂಬ ಡಿಮ್ಯಾಂಡ್ ಇರೋ ಗಾಡಿ ಅಂದರೆ ಟಾಟಾ. ಯಾಕೆಂದರೆ ಸೇಫ್ಟಿ ವೈಸ್ ಆಗಿದ್ರೆ ಸರ್. ಈ ಟಾಟಾ ಬಗ್ಗೆ ಹೇಳ್ಬೋದಾ ಸರ್? ಇದು ಟಾಟಾ ಬೋಲ್ಟ್ ಅಂದ್ಬಿಟ್ಟು. ಹಾಂ ಸರ್. 2015 ಮ್ಯಾನುಫ್ಯಾಕ್ಚರಿಂಗ್, 2020 ರಿಜಿಸ್ಟ್ರೇಷನ್ ಗಾಡಿ. ಓಕೆ ಸಿಂಗಲ್ ಸೆಕೆಂಡ್ ಓನರ್ ಗಾಡಿ. ಅರೌಂಡ್ ತುಂಬಾ ಕಡಿಮೆ ಓಡಿದೆ, 35,000 ಕಿಲೋಮೀಟರ್ ಓಡಿದೆ. ಓಕೆ ಇದು ಟಾಪ್ ಎಂಡ್ ಸರ್. ಇದರಲ್ಲಿ ಪ್ರೊಜೆಕ್ಟೆಡ್ ಹೆಡ್ ಲ್ಯಾಂಪ್ಸ್, ಡ್ಯುಯಲ್ ಏರ್ ಬ್ಯಾಗ್, ABS, ಕ್ಲೈಮೇಟ್ ಕಂಟ್ರೋಲರ್, ಪ್ರತಿಯೊಂದು ಆಪ್ಷನ್ ಬರುತ್ತೆ. ಓಕೆ ಸರ್. ಈ ಗಾಡಿಗೆ ನಾವು 4.25 ಲಕ್ಷ ಕೋಟ್ ಮಾಡ್ತಾ ಇದೀವಿ ಸರ್. ಸೊ 4.15 ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್, ಕೋಟ್ ಮಾಡ್ತಾ ಇದ್ದಾರೆ. ಅದು ಕೂಡ ಇದಕ್ಕೂ ಲೋನ್ ಆಗ್ಬೋದಾ ಸರ್? ಈ ಗಾಡಿ ಕೂಡ ಲೋನ್ ಆಗುತ್ತೆ. ಫೈನಲ್ ಟು ಫೈನಲ್ 395 ಗಾಡಿ ಕೊಡ್ತೀವಿ ಸರ್. ಸೊ ಫೈನಲ್ ಟು ಫೈನಲ್ 395 ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಹಾಗೆ ಯಾರಾದ್ರು ನೋಡ್ತಾ ಇದ್ದಾರೆ ಟಾಟಾನ, ನೀವು ಬೋಲ್ಟ್ ಡೈರೆಕ್ಟಾಗಿ ಬಂದು ಮಾತಾಡೋದ್ರಿಂದ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗಿದೆ. KA22 ರಿಜಿಸ್ಟ್ರೇಷನ್ ನೀವು ನೋಡ್ತಾ ಇರ್ಬೋದು. ತುಂಬಾನೇ ಬಾಡಿ ಕೂಡ ಕಂಡೀಷನ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾ, ಯಾರಾದರೂ ಹಾಗೆ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ನೀವು ಶೋರೂಮಲ್ಲಿ ಬಂದು ಮಾತಾಡೋದ್ರಿಂದ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಸರ್ ಈ ಗಾಡಿ ಬಗ್ಗೆ ಹೇಳ್ಬೋದಾ ಸರ್? ನಮ್ಮ ಹತ್ರ ಒಂದು ಮೊಬಿಲಿಯೋ ಬಂದಿದೆ ಸರ್. ಓಕೆ 2015 ಮಾಡಲು, ಸೆಕೆಂಡ್ ಓನರು, ID Tech ಡೀಸೆಲ್ ಇಂಜಿನ್ ಗಾಡಿ. ಓಕೆ ಇದು ಈ ಗಾಡಿ ಅರೌಂಡ್ 1,10,000 ಕಿಲೋಮೀಟರ್ ಇದೆ. ಅಪ್ಡೇಟೆಡ್ ಶೋರೂಮ್ ಹಿಸ್ಟ್ರಿ ಇದೆ. ಓಕೆ ಸರ್. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಇದೆ. 7 ಸೀಟರ್ ಗಾಡಿ. ಓಕೆ ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಒಂದು 18 ಇಂದ 22 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಈ MVP ಅಲ್ಲಿ ಒಳ್ಳೆ ಆಪ್ಷನ್ ಇರೋ ಗಾಡಿ. ಓಕೆ ಈ ಗಾಡಿಗೆ ನಾವು ಬೆಸ್ಟ್ ಇನ್ ಮಾರ್ಕೆಟ್ 5,45,000 ಗಾಡಿ ಕೊಡ್ತೀವಿ ಸರ್. 5,75,000 ಫೈನಲ್ ಹೇಳ್ತಿದ್ದಾರೆ ಸರ್. ಲೋನ್ ಏನಾರು ಆಗ್ಬೋದಾ ಗಾಡಿಗೆ? ಆಗುತ್ತೆ, ಗಾಡಿಗೂ ಲೋನ್ ಕೂಡ ಆಗುತ್ತೆ ಸರ್. ಗಾಡಿಗೆ ಲೋನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಯಾರಾದರೂ ನೋಡ್ತಾ ಇದ್ದಾರೆ ನೀವು ಬೆಸ್ಟ್ ಬಂದು ನೋಡ್ಬೋದು. ಗಾಡಿನ ಒಂದು ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಂಡು ಹೋಗ್ಬೋದು ಅಂತಲೇ ನಾವು ಹೇಳ್ಬೋದು ಸರ್. ನೆಕ್ಸ್ಟ್ ಗಾಡಿ ಸರ್? ನೆಕ್ಸ್ಟ್ ಒಂದು ನಮ್ಮ ಹತ್ರ ಒಂದು ಸ್ಕೋಡಾ ಎಟಿ ಇದೆ ಸರ್. ಸೊ ಏನು ಸರ್? ಒಂದು ಇದು 4x4 ಗಾಡಿ ಸರ್. ತುಂಬಾ ಲಕ್ಸುರಿ ಗಾಡಿ. 10 ಏರ್ ಬ್ಯಾಗ್ ಬರೋ ಗಾಡಿ. 4x4 ಗಾಡಿ ಇದು. ಓಕೆ ನಿಮಗೆ 10 ಏರ್ ಬ್ಯಾಗ್ ಬರುತ್ತೆ. 4x4 ತುಂಬಾ ಎಕ್ಸಲೆಂಟ್ ಕಂಡೀಷನ್ ಮೇಂಟೈನ್ ಆಗಿದೆ. 2011 ಮಾಡಲು, ಥರ್ಡ್ ಓನರ್, 1,10,000 ಕಿಲೋಮೀಟರ್ ಓಡಿದೆ. ಎಕ್ಸಲೆಂಟ್ ಕಂಡೀಷನ್ ಇದೆ ಗಾಡಿ. ಓಕೆ ಈ ಗಾಡಿಗೆ ನಾವು 3,95,000 ಕೋಟ್ ಮಾಡ್ತಾ ಇದೀವಿ. ಓಕೆ ವೆರಿ ಸ್ಲೈಟ್ಲಿ ನೆಗೋಷಿಯಬಲ್. 4x4 ಫುಲ್ ಟಾಪ್ ಎಂಡ್ ಗಾಡಿ. ಟಾಪ್ ಎಂಡ್ ಗಾಡಿ ಅಂತಲೇ ಹೇಳೋದು. ಸೊ ನೀವು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಫುಲ್ಲಿ ಕಂಪ್ಲೀಟ್ ಟಾಪ್ ಎಂಡ್ ಗಾಡಿನ ಅಂತ ಹೇಳ್ಬೋದು. ಹಾಗೆ ನೀವು ಇಂಟೀರಿಯರ್ ವೈಸ್ ನೋಡಿದ್ರೆ ತುಂಬ ಕಂಪ್ಲೀಟು 4 ಏರ್ ಬ್ಯಾಗ್ ಅಂತ ಹೇಳ್ತಿದ್ದಾರೆ. ಅಲೋವಿಲ್ ಇದೆ ಕಂಪ್ಲೀಟು. ಹಾಗೆ ಯಾರಾದರೂ ನೋಡೋದಿದ್ರೆ ನೀವು ಡೈರೆಕ್ಟಾಗಿ ಬಂದು ನೋಡೋದ್ರಿಂದ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್. ಸರ್ ಫೈನಲ್ ಟು ಫೈನಲ್ ರೈಟ್ ಏನು ಮಾಡ್ತೀರಾ ಗಾಡಿ? ಸರ್ ಒಂದು 375 ಗಾಡಿ ಕೊಟ್ಬಿಡ್ತೀವಿ ಸರ್. 4x4 ಗಾಡಿ 375ಗೆ ಫೈನಲ್ ಹೇಳ್ತಿದ್ದಾರೆ. 4x4 ಫ್ರೆಂಡ್ಸ್. ಯಾರಾದರೂ ಹಾಗೆ ನೋಡ್ತಾ ಇದ್ದಾರೆ ನೀವು ಡೈರೆಕ್ಟಾಗಿ ಬಂದು ನೋಡೋದ್ರಿಂದ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ ಅಂತಲೇ ನಾವು ಹೇಳ್ಬೋದು.
ಸರ್ ತುಂಬ ಥ್ಯಾಂಕ್ ಯು ಸೋ ಮಚ್. ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ಬನ್ನಿ ನಮ್ಮ ಶೋರೂಮ್ಗೆ ನಿಮ್ಗೆ ಯಾವುದೇ ಗಾಡಿ ಯೂಸ್ಡ್ ಕಾರ್ ಫೈನಲೈಸ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲಿ ಬನ್ನಿ, ಆಹಾ, ಗಾಡಿ ಕಂಡೀಷನ್ ಚೆಕ್ ಮಾಡ್ಕೊಳ್ಳಿ. ಓಕೆ ನಿಮ್ಗೆ ಯೂಸ್ಡ್ ಕಾರ್ ಮಾರ್ಕೆಟಲ್ಲಿ ಏನು ನಡೀತಿದೆ ಅಂತ ಇದು ಗೊತ್ತಾಗುತ್ತೆ, ಓಕೆ ಟ್ರೆಂಡ್ ಗೊತ್ತಾಗುತ್ತೆ. ಆಹಾ, ನಮ್ಮ ಹತ್ರ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ, ಪ್ರತಿಯೊಂದು ಗಾಡಿ ಚೆಕ್ ಮಾಡ್ಕೊಬೋದು. ಓಕೆ ಎಲ್ಲ ಪ್ರತಿಯೊಂದು ಕ್ವಾಲಿಟಿ ಇರುತ್ತೆ, ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ, ಓಕೆ ಗಾಡಿ ಎಲ್ಲ ಎಕ್ಸಲೆಂಟ್ ಕಂಡೀಷನಲ್ಲಿ ಇರ್ತವೆ. ಆಯ್ತು ಸರ್. ನಿಮ್ ವಿ ಆರ್ ವೆರಿ ಫ್ರೆಂಡ್ಲಿ ಟು ದ ಕಸ್ಟಮರ್ ಸರ್. ಥ್ಯಾಂಕ್ ಯು ಕಸ್ಟಮರ್ ಸರ್, ಥ್ಯಾಂಕ್ ಯು ಸೋ ಬರ್ಬೋದು, ಮಚ್. ಹಾಂ ಸರ್. ಚೆಕ್ ಮಾಡ್ಕೊಬೋದು. ಸರ್ ಮೇನ್ ಕಸ್ಟಮರ್ಗೆ ಇರಬೇಕು ಏನು ಗೊತ್ತಾ ಸರ್, ಅವ್ರು ಬಂದಾಗ ನೀವು ಅಟೆಂಡ್ ಮಾಡೋದೇ ಇಂಪಾರ್ಟೆಂಟ್ ಇರುತ್ತೆ. ಸರ್ ಆಬ್ವಿಯಸ್ಲಿ ಸರ್, ನಾವು ಟ್ರಸ್ಟ್ ಹೊಡ್ತಿರ್ತೀವಿ ಸರ್. ಬೇರೆಯವ್ರ ತರ ಸುಮ್ಮನೆ ಒಂದು ಹೇಳೋದು, ಓಕೆ ವಿಡಿಯೋದಲ್ಲಿ ಒಂದು ರೇಟ್ ಹೇಳೋದು, ಇಲ್ಲಿ ಬಂದ್ಮೇಲೆ ಬೇರೆ ರೇಟ್ ಹೇಳೋದು ಅದೆಲ್ಲ ಇರಲ್ಲ ಸರ್. ಓಕೆ ವಿಡಿಯೋದಲ್ಲಿ ಏನು ಪ್ರೈಸ್ ಅಲ್ಲಿ ಇರ್ತೀವಿ ಅದೇ ಪ್ರೈಸ್ ಇರುತ್ತೆ, ಅದೇ ರೀತಿ ಕಂಡೀಷನ್ಸ್ ಇರುತ್ತೆ, ಓಕೆ ಎಕ್ಸಲೆಂಟ್ ಕಂಡೀಷನಲ್ ಗಾಡಿ ಇರುತ್ತೆ. ಗಾಡಿ ನಾವು ಇವಾಗ ವ್ಯಾರಂಟಿ ಹೇಳಿದೀವಲ್ಲ ಸರ್, ಎಲ್ಲ ಗಾಡಿಗೂ ವ್ಯಾರಂಟಿ ಪ್ರೊವೈಡ್ ಮಾಡ್ತೀವಿ. ಎಕ್ಸಲೆಂಟ್ ಕಂಡೀಷನಲ್ ಗಾಡಿ ಇರುತ್ತೆ, ಬರ್ಬೋದು. ಒಂದ್ಸಲಿ ಗಾಡಿ ಅವ್ರು ಬೇರೆ ಗಾಡಿ ಯಾವ್ದನ್ನ ಫೈನಲೈಸ್ ಮಾಡ್ಕೊಳ್ಳಿ, ಬರಲಿ ಒಂದ್ಸಲಿ ನಮ್ಮ ಶೋರೂಮ್ ವಿಸಿಟ್ ಮಾಡಲಿ, ಕಂಡೀಷನ್ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಕಸ್ಟಮರ್ಗೆಲ್ಲ ಓಕೆ ಆದಮೇಲೆ ಫ್ಯೂಚರ್ ನೆಕ್ಸ್ಟ್ ನಾವು ಪ್ರೊಸೀಡ್ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ವೀಕ್ಷಕರಿಗೆ ಯಾರಾದರೂ ಗಾಡಿ ಒಂದು ಬೆಸ್ಟ್ ಗಾಡಿಗಳು ನೋಡ್ತಾ ಇದ್ದಾರೆ, ಒಂದು ಬೆಸ್ಟ್ ರೈಟಲ್ಲಿ ನೀವು ಆರಾಮಾಗಿ ನಮ್ಮ ಕಾರಿಗೆ ಈ ಶೋರೂಮ್ಗೆ ನೀವು ವಿಸಿಟ್ ಕೊಡ್ಬೋದು ಅಂತ ಹೇಳ್ತಾ, ಯಾರು ಈ ವಿಡಿಯೋ ನೋಡ್ತಾ ಇದ್ರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನೆಕ್ಸ್ಟ್ ನಾನು ಹೊಸ ಶೋರೂಮ್ ಜೊತೆಗೆ ಹೊಸ ವಿಡಿಯೋ ಜೊತೆಗೆ ನಿಮ್ಗೆ ಮುಂದೆ ಬರ್ತೀನಿ ಅಂತ ಹೇಳ್ತಾ ಫ್ರೆಂಡ್ಸ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.